ಏನಯ್ಯ ಲಕ್ಷ್ಮೀಕಾಂತ್, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡಿರೋನ್ಗೆ, ಕೈಯಲ್ಲಿ ವಿಸ್ಕಿ ಲೋಟ ಹಿಡ್ಕೊಂಡಿರೋನ್ಗೆ ವೇಟರ್ ತರ ಸರ್ವ್ ಮಾಡೋ ಬುದ್ಧಿ ನಿನ್ಗೆ ಹೋಗ್ಲೇ ಇಲ್ವಲ್ಲಯ್ಯ. ಅದು ತಮ್ಗೆ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಪ್ರದೀಪ್. ಥ್ಯಾಂಕ್ ಯು ಸರ್. ಪ್ಲೀಸ್ ಬಿ ಸೀಟೆಡ್. ಇಟ್ಸ್ ಆಲ್ ರೈಟ್. ನೀನ್ ಹಿಡಿದಿರೋ ಮಾಲಿನ ಬೆಲೆ ಸುಮಾರು 5 ಕೋಟಿ ರೂಪಾಯಿ ಇರ್ಬೋದಲ್ವಾ? ಇರ್ಬೋದು ಸರ್. ಮಿಸ್ಟರ್ ಪ್ರದೀಪ್, ನಿನ್ನ ಸಾಧನೆಗೆ ಬಂದಿರೋದು 3 ಕಂಪ್ಲೇಂಟ್ಸ್. ಒಂದು ಕಸ್ಟಮ್ಸ್ ಇಂದ, 2ನೇದು ತೀರಾ ಮಾಮೂಲು, ಅದು ಬಿಡು. 3ನೇದು ರೂರಲ್ ಆಫೀಸರ್ ಮಿಸ್ಟರ್ ಲಕ್ಷ್ಮೀಕಾಂತ್ ಇಂದ. ರೈಡ್ ಮಾಡೋದಕ್ಕಾಗ್ಲಿ ಅರೆಸ್ಟ್ ಮಾಡೋದಕ್ಕಾಗ್ಲಿ ಆ ಏರಿಯಾ ಆಫೀಸರ್ಗೆ ಇನ್ಫಾರ್ಮ್ ಮಾಡಬಾರ್ದಾ? ಸರ್, ಐ ಕಾಲ್ಡ್ ಅಪ್ ಅಂಡ್ ಆಸ್ಕ್ಡ್ ದಿಸ್ ರಾಸ್ಕಲ್ ಟು ಕೀಪ್ ಹಿಮ್ಸೆಲ್ಫ್ ಫ್ರೀ ಇನ್ ದ ಮಾರ್ನಿಂಗ್. ಆದ್ರೆ ಕಮಿಷನರ್ ಯಾವ್ದೋ ಫಿಲ್ಮ್ ಶೂಟಿಂಗ್ ಡ್ಯೂಟಿ ಹಾಕಿರೋ ನೆಪ ಹೇಳಿ ಕಾಜೋಲ್ ನೋಡೋದಕ್ಕೆ ಜೊಲ್ಲು ಸುಸ್ಕೊಂಡು ಹೋದನು ಈಗ ನಿಮ್ ಮುಂದೆ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಸರ್, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ ಬಗ್ಗೆ ಹೆಮ್ಮೆ ಪಡೋದು ಇವ್ರಿಗಾಗಲ್ಲ ಸರ್. ಹೆಮ್ಮೆ ಪಡೋದು ಏನ್ ಮಹಾತ್ಮ ಗಾಂಧಿನ ಇಲ್ಲ ಸರ್ CM ವಿಶ್ವೇಶ್ವರಯ್ಯನ? ಹೊಟ್ಟೆ ಪಾಡ್ಗೋಸ್ಕರ ಬಟ್ಟೆ ಬಿಚ್ಚಿ ಜೀವನ ಮಾಡೋ ವೇಶ್ಯರನ್ನ ಹಿಡಿದು ಏನೋ ದೊಡ್ಡ ಸಾಧನೆ ಮಾಡೋರ ತರ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಪಬ್ಲಿಸಿಟಿ ಗಿಟ್ಸ್ಕೊಂಡು ನಿನ್ನ ಚಿಲ್ಲರೆ ಬುದ್ಧಿ ನೋಡಿ ಹೆಮ್ಮೆ ಪಡ್ಬೇಕಾ? ಇಲ್ಲ ವುಮೆನ್ಸ್ ಕಾಲೇಜಿಂದ ನಿಂತಿರೋ ಪಡ್ಡೆ ಹುಡುಗರನ್ನ ಹಿಡಿದು ಅವ್ರ ತಲೆ ಬೋಳಿಸಿ ಹುಡುಗಿರ ಮುಂದೆ ಸ್ಕೋಪ್ ತಗೊಳ್ಳೋ ನಿನ್ನ ನೋಡಿ ಹೆಮ್ಮೆ ಪಡ್ಬೇಕಾ? ಏನಿದೆಲ್ಲ ಸರ್? ನನ್ಗೆ ಇವ್ರು ಬಹಳ ಅವಮಾನ ಮಾಡ್ತಾ ಇದ್ದಾರೆ ಸರ್. ಮಾನ ಇದ್ರೆ ತಾನೇ ಅವಮಾನ ಮಾಡೋದಕ್ಕೆ. ಅವಮಾನ ಅವಮಾನ. ಪ್ರದೀಪ್, ನೀ ಸ್ವಲ್ಪ ಸುಮ್ಮನೆ ಇರು. ಲಕ್ಷ್ಮೀಕಾಂತ್, ನೀ ಹೊರಗಡೆ ಹೋಗು. ನಮಸ್ಕಾರ. ಹಲೋ ಆಫೀಸರ್. ಹೇಳಮೇಲೆ ಲೋಫರ್ ಏನ್ ಕೊಂಡಿದ್ಯಾ? ನಿನಗೆ ಸಲೂಟ್ ಹೊಡೆದು ನನ್ನ ಚೇಲ ಅವನ್ ಚೇಂಬರ್ ಅನ್ಕೊಂಡಿದ್ಯಾ? ಇದು IG ಚೇಂಬರ್. ಪ್ರದೀಪ್, ಕೂಲ್ ಡೌನ್, ಕೂಲ್ ಡೌನ್. ಆಫೀಸರ್, ನಾನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ. ನನ್ನ ಹೆಸರು ದಾಸ್, ಮೋಹನ್ ದಾಸ್. ನೀನ್ ಯಾರು ಅಂತ, ನಿಮ್ಮ ಅಣ್ಣ ಯಾರು ಅಂತ, ನಿಮ್ಮನ್ನ ಹುಟ್ಟಿಸಿದ ಅಪ್ಪ ಯಾರು ಅಂತಾನೋ ಗೊತ್ತು. ಗೊತ್ತಿದ್ಮೇಲೆ ಮತ್ತೆ ಕರ್ಕೋತ್ಯಾ? ಲುಕ್, ಇದು ನಮ್ ಸಾಮ್ರಾಜ್ಯ. ಇಲ್ಲಿ ನಾವು ಹೇಳಿದ್ದೇ ನಡಿಬೇಕು. ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ನೀರು ನೇಳು ಇಲ್ದಿದ್ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಟ್ರಾನ್ಸ್ಫರ್ ಮೈ ಫುಟ್. ನನ್ನ ಸರ್ವಿಸ್ ಅಲ್ಲಿ 3 ಸಸ್ಪೆನ್ಷನ್, 5 ವರ್ಷದಲ್ಲಿ 30 ಟ್ರಾನ್ಸ್ಫರ್. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನನ್ನ ಕೆಲಸ ಮಾಡಿದವರ ಜಾಗನೇ ಇಲ್ಲ. ಇನ್ನೆಲ್ಗೋ ಟ್ರಾನ್ಸ್ಫರ್ ಮಾಡ್ತೀಯಾ? ಇನ್ನೆಲ್ಗೋ ಮಾಡ್ತೀಯಾ? ನಿನ್ನ ಟ್ರಾನ್ಸ್ಫರ್ ನನ್ನ ಇದ್ರ ಸಮಾನ, ಕೂದ್ಲು. ಆಫೀಸರ್, ಅನುಭವಿಸ್ತೇ ನೀನು. ನಮ್ಮ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ಕಳೆದೋಗ್ತೀಯ. ಹೋಗೋ, ಕಳೆದೋಗ್ತೀನಿ. ಆಚೆ ಮೊದಲು ನಿನ್ನ ಅಡ್ರೆಸ್ ಭದ್ರ ಮಾಡ್ಕೊ. ಪ್ರದೀಪ್, ನಿನ್ನ ಆವೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವರಿಗಿರೋ ಹೈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮುಂದೆ ನಿನ್ ನಿಯತ್ತು ನಿಷ್ಠೆ ಎಲ್ಲ ವೇಸ್ಟ್ ಆಗತ್ತೆ. ವಿ ವಿಲ್ ಸಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನೀವು ಹಿಡಿದಿರೋ ಸ್ಮಗ್ಲಿಂಗ್ ಗುಡ್ಸ್ ಅಲ್ಲಿ 5 ಕೋಟಿ ಬೆಲೆ ಬಾಳೋ ವಜ್ರಗಳಿದ್ವು ಅಂತ ಕೇಳ್ಪಟ್ವಿ. ಅದು ಯಾರಿಗೆ ಸಂಬಂಧಪಟ್ಟಿದ್ದು ಸರ್? ಇದಕ್ಕೆ ಸಂಬಂಧಪಟ್ಟವನ್ನ ಯಾವಾಗ ಅರೆಸ್ಟ್ ಮಾಡ್ತೀರಾ ಸರ್? ಇತ್ತೀಚೆಗೆ ಈ ರೀತಿ ತುಂಬಾ ನಡೀತಾ ಇದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಏನ್ ಆಕ್ಷನ್ ತಗೊಂಡಿದ್ದೀರಾ ಸರ್? ಸರ್, ಪೊಲೀಸ್ನವ್ರನ್ನ ಗೂಂಡಾಗಳು, ರಾಜಕಾರಣಿಗಳು ಸಾಕೊಂಡಿರೋ ನಾಯಿಗಳು ಅಂತ ಹೇಳ್ತಾರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಹಾಗಂತ ನನ್ನ ಎದುರಿಗೆ ಯಾರಾದ್ರೂ ಕೇಳಿದ್ರೆ ಕಿತ್ತೋಗಿರೋ ಹಳೆ ಪೊಲೀಸ್ ಬೂಟ್ ತಗೊಂಡು ಹೊಡಿತೀನಿ. ಹಾಗೆ ಇನ್ನೊಂದ್ಸಲ ನೀವೇ ಪ್ರಶ್ನೆ ಕೇಳಿದ್ರೆ ನಿಮ್ ಹಾಲು ಹೊದರ್ಸ್ತೀನಿ. ಮಿಸ್ಟರ್ ಪ್ರದೀಪ್, ಇದು ನಿಮ್ಮ ದುರಹಂಕಾರದ ಮಾತು. ಯಾವ್ದ್ರಿ ದುರಹಂಕಾರದ ಮಾತು? ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ಸೃಷ್ಟಿ ಲಯನ ಅಲ್ಲಲ್ ಕೊಲ್ಲಲ್ ಮಾಡೋ ಬ್ರಹ್ಮ ಪಿಂಡಗಳು ಅನ್ಕೊಂಡಿದ್ದೀರಾ? ಅಫ್ಕೋರ್ಸ್, ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಇದು ರೀ ದುರಹಂಕಾರದ ಮಾತು. ಮಿಸ್ಟರ್ ಪ್ರದೀಪ್, ನಾವು ನಿಮ್ ಏನೇ ಬರ್ಕೊಂಡ್ರು, ಎಷ್ಟೇ ಹರ್ಕೊಂಡ್ರು ಐ ಡೋಂಟ್ ಕೇರ್. ಮೊದಲು ನಿಜವಾದ ಜರ್ನಲಿಸಂ ಏನು ಅಂತ ತಿಳ್ಕೊಂಡು ಆಮೇಲೆ ಕೆಲಸ ಮಾಡಿ. ಜನರನ್ನ ತಪ್ಪು ದಾರಿಗೆ ಎಳಿಬೇಡಿ ಪ್ಲೀಸ್.
ನೋ ಬ್ರದರ್, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಐ ಕಾಂಟ್ ಟಾಲರೇಟ್. ಕೂಲ್ ಡೌನ್ ಬ್ರದರ್. ಕೇವಲ 5 ಕೋಟಿ ರೂಪಾಯಿ ಮಾಲ್ ಹೋಗಿದ್ದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು? ನಾನ್ ತಲೆ ಕೆಡ್ಸ್ಕೊಳ್ತಿರೋದು ಮಾಲ್ ಬಗ್ಗೆ ಅಲ್ಲ. ಮತ್ತೆ ನಾವಿಡೋ ಗಂಜಿ ನಕ್ಕೋ ನಾಯಿಗಳ ಮುಂದೆ ನನ್ ಜೊತೆ ನಿನ್ನನ್ನು ಸೇರಿಸಿ ನಮ್ಮಪ್ಪನ ಬಗ್ಗೆ ಮಾತಾಡನಲ್ಲ, IACP ಪ್ರದೀಪ್, ಅವನ ಬಗ್ಗೆ. ಆತನ ಬಗ್ಗೆ ಯೋಚಿಸ್ತಾ ಇದ್ಯಾ? ರಾವಣ ಇರೋ ಕಡೆ ರಾಮ, ಕಂಸ ಇರೋ ಕಡೆ ಕೃಷ್ಣ, ಅಧರ್ಮನೇ ತನ್ನ ಜೀವನ ಅಂತ ತಿಳ್ಕೊಂಡಿರೋ ಈ ಮಹಾವೀರ್ ದಾಸ್ ಇರೋ ಕಡೆ ಈ ACP ಪ್ರದೀಪ್ ನಂತವ್ರು ಇರೋದು ಕ್ವೈಟ್ ಕಾಮನ್ ಬ್ರದರ್. ಡೋಂಟ್ ವರಿ. ಕಳ್ಕೊಂಡಿರೋ 5 ಕೋಟಿ ರೂಪಾಯಿನ 5 ನಿಮಿಷದಲ್ಲಿ ಪ್ರಿಂಟ್ ಮಾಡೋದಕ್ಕೆ ನಾನ್ ಫಾರಿನ್ ಇಂದ ಮಾಡಿಸ್ಕೊಂಡು ಬಂದಿರೋ ಅಚ್ಚು, ನಾವು ಮಾಡ್ತಾ ಇರೋ ದಂಧೆಗೆ ಹೊಸ ಸೇರ್ಪಡೆ, ದುಡ್ಡಿನ ಅಕ್ಷಯ ಪಾತ್ರೆ. ಈ ಹಣ ಈ ಅಚ್ಚಿಂದಾನೆ ಪ್ರಿಂಟ್ ಮಾಡಿದ್ದು. ಹೇಗಿದೆ ಬ್ರದರ್? ಫ್ಯಾಂಟಾಸ್ಟಿಕ್. ನಕಲಿ ನೋಟ್ ಆಗಿದ್ರು ಅಸಲಿ ನೋಟ್ ತಲೆ ಮೇಲೆ ಹೊಡೆದಾಗಿದೆ ಬ್ರದರ್. ಯು ಆರ್ ಗ್ರೇಟ್. ಯು ಆರ್ ಗ್ರೇಟ್ ಬ್ರದರ್. ಹಲೋ, ಹಾಯ್ ರಾಮ್, ಹೇಳಿ. ಯಾವಾಗ ಬಂದ್ರಿ ಸರ್ ತಾವು? ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಗೊತ್ತು ಸರ್, ಗೊತ್ತಾಯ್ತು ಸರ್. ಆ ಫ್ಲೈಟ್ ನಲ್ಲೇ ಆ ಹೋಮ್ ಮಿನಿಸ್ಟರ್ ಬರ್ತಿದ್ದಾನೆ ಅನ್ನೋ ಉದ್ದೇಶದಿಂದ ನಾವು ಏರ್ಪೋರ್ಟ್ ಬರ್ಲಿಲ್ಲ ಸರ್. ದಯವಿಟ್ಟು ಕ್ಷಮಿಸ್ಬೇಕು. ಲಕ್ಷ್ಮಣ್ ಇಲ್ಲ ಇದ್ದಾನೆ, ಕೊಡ್ತೀನಿ. ಹಲೋ ದಾಜೆ, ಹೌ ಆರ್ ಯು? ಹೌ ವಾಸ್ ದ ಜರ್ನಿ? ಸರ್, ಈ ಟೈಮಲ್ಲಿ ಹಾಯಾಗಿ ದಿಲ್ಲಿಯಲ್ಲಿ ಇರ್ಬೇಕಾದ್ ನೀವು ಅವ್ರ ಜೊತೆಗೆ ಬರ್ತಾ ಇದೀರಂತ ನಮಗೆ ಹ್ಯಾಕ್ ಸರ್ ಗೊತ್ತಾಗ್ಬೇಕು? ದಾಸೆ, ಆ GTM ಮ್ಯಾನೇಜರ್ ಕೊಲೆ ವಿಷಯದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗದೇ ಇರೋ ಕೆಲವು ವಿಷಯಗಳು ನಮಗ್ ಗೊತ್ತಾಗ್ಬಿಟ್ಟಿವೆ. ಫೋನ್ ನಲ್ಲಿ ಇಂಥ ವಿಷಯ ಎಲ್ಲ ಮಾತಾಡಬಾರ್ದು. ನೋ ಪ್ರಾಬ್ಲಮ್. ಇಲ್ಲಿ ಯಾರು ಇಲ್ಲ ಸರ್, ನಾನು ರಾಮ್ ಇಬ್ರೇ ಇರೋದು. ಸರ್, ಆ ಎನ್ಕ್ವೈರಿ ಕಮಿಷನ್ ಬಗ್ಗೆ ಒಂದ್ ನಿಮಿಷ ಸರ್, ಮಾತಾಡ. ದಾಸ್ಜಿ, ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈಗಾಗಲೇ ಕ್ರೂ ಕೂಡ ಹೊಟ್ಟೋಗಿದೆ. ನನ್ನ ಲಕ್ಷ್ಮಣನ್ನ ಎನ್ಕ್ವೈರಿ ಮಾಡ್ತಾರಂತೆ. ಏನದು ಉದ್ದೇಶ? ನಮ್ಮಿಬ್ಬರ ಮೇಲೆ ಗೂಬೆ ಕೂರ್ಸೋ ಉದ್ದೇಶನೇ ಆ ಕಮಿಷನ್ ಇರೋದು. ಒಂದ್ ನಿಮಿಷ. ಹಲೋ ದಾಜೆ, ನಮ್ಮಿಬ್ಬರಿಗೂ ಎನ್ಕ್ವೈರಿ ಮಾಡಕ್ ಮುಂಚೆ ಆ ಆಫೀಸರ್ನ ಸರಿ ಮಾಡ್ಕೋಬೇಕು ದಾಸ್ಜಿ. ಯಾರು? ಅದೇ ಆ ಸತ್ಯಮೂರ್ತಿ. ಓಕೆ, ನಾನೆಲ್ಲ ನೋಡ್ಕೋತೀನಿ. ಹೇಳಿ, ನನ್ನಿಂದ ಏನಾಗ್ಬೇಕು? ಸರ್, GTM ಜನರಲ್ ಮ್ಯಾನೇಜರ್ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ಎನ್ಕ್ವೈರಿ ಕಮಿಷನ್ ಅಂದ್ಮೇಲೆ ದೇರ್ ಇಸ್ ನೋ ಅದರ್ ಗೋ. ಇರ್ಬೋದು ಸರ್, ಬಟ್ 4 ಜನರ ಎದುರುಗಡೆ ನೀವು ಪ್ರಶ್ನೆಗಳನ್ನ ಕೇಳಿ ನಾವು ಕಮಿಷನರ್ಗಳಾಗಿ ಅದಕ್ಕೆ ಉತ್ತರ ಹೇಳೋದು ಅಂದ್ರೆ ಅವಮಾನನೇ. ಆದ್ರೆ ಒಬ್ಬ ಅಮಾಯಕನ ಕೊಲೆ ಆಗಿರೋ ವಿಚಾರ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ನಿಮ್ವರೆಗೂ ಬಂದು ಕೂಡ ಈ ವಿಚಾರ ಕ್ಲೋಸ್ ಆಗಿದೆ ಅಂದ್ರೆ ಇಟ್ ಇಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ಹೋಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್. ಇದಕ್ಕೆ ಯಾರು ಪಶ್ಚಾತ್ತಾಪ ಪಡೋರು ಮಿಸ್ಟರ್ ಲಕ್ಷ್ಮಣ್? ಸರ್, ಕೊಲೆ ಆದಾಗ ಹುಷಾರಿಲ್ದೆ ನಾನು ಲೀವ್ ನಲ್ಲಿ ಇದ್ದೆ. ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸರ್ಟಿಫಿಕೇಟ್ಸ್ ನೆಲ್ಲ ನಾನು ಈಗಾಗಲೇ ಸಬ್ಮಿಟ್ ಮಾಡಿದ್ದೀನಿ ಸರ್. ಒಬ್ಬ ಪೊಲೀಸ್ ಕಮಿಷನರ್ ಆಗಿ ಒಂದೇ ಹೆಸರಿನಲ್ಲಿ 2 ಪಾಸ್ಪೋರ್ಟ್ ಇಟ್ಕೊಂಡ್ರು ನಿಮಗೆ ಆಫ್ಟರ್ ಆಲ್ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡೋದು ಕಷ್ಟನಾ? ನೀವು ಮಾಡಿರೋ ಘನ ಕಾರ್ಯಗಳಿಗೆ ವಿಥೌಟ್ ಲಿಸ್ನಿಂಗ್ ಟು ಎನಿ ಬ್ಲಡಿ ಎಕ್ಸ್ಪ್ಲನೇಷನ್ಸ್ ನಾನ್ ಬೈಲಬಲ್ ವಾರೆಂಟ್ ಅಂದು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಹಾಕ್ಸೋಕೆ ಈ ಕಮಿಷನರ್ಗೆ ಅಧಿಕಾರ ಇದೆ ಅನ್ನೋ ವಿಚಾರ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದು ಕೂಡ ನನ್ನ ಮುಂದೆ ಬಂದು ಈ ರೀತಿ ಕೂತಿದಿರಲ್ಲ, ನಿಮ್ಮ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕಾದ್ದೆ. ಸರ್, ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಸಾಲದೆ ಹೋದ್ರೆ ಕೇಳಿ ಮತ್ತೆ ಕೊಡ್ತೀನಿ. 10 ಲಕ್ಷ ಅಷ್ಟೇನಾ? ನನಗೆ ಏನ್ ಬೇಕೋ ಅದನ್ನ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ, ನೀವು ಆರಾಧ್ಯ ದೈವ ಅಂತ ಪೂಜಿಸ್ತಾ ಇದಿರಲ್ಲ ಈ ಮಹಾವೀರ್ ದಾಸ್, ಅವರಿಂದನೂ ಆಗೋಲ್ಲ. ಯಾಕಾಗೋಲ್ಲ? ಕೇಳಿ, ಅದೇನ್ ಬೇಕು ಕೇಳಿ, ನಾನ್ ತಂದು ಕೊಡ್ತೀನಿ. ಗಂಡನ್ ಕಳ್ಕೊಂಡು ವಿಧವೆ ಆಗಿರೋ ಹುಡುಗಿಗೆ ಮತ್ತೆ ಮುತ್ತೈದೆ ಭಾಗ್ಯ ತಂದು ಕೊಡ್ತೀರಾ? ಸತ್ತೋದವನ್ನ ಮತ್ತೆ ಕರ್ಕೊಂಡ್ ಬರ್ತೀರಾ? ಕಮಾನ್ ಟೆಲ್ ಮಿ. ಸಾವು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಮುದ್ದು ಮಗುಗೆ
ಮತ್ತೆ ತಂದೆ ಪ್ರೀತಿ ಸಿಗೋ ಹಾಗೆ ಮಾಡ್ತೀರಾ? ಲುಕ್, ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ಕಮಿಷನ್ಗೆ ಲಂಚದ ಆಸೆ ತೋರಿಸಿ ಕೊಂಡ್ಕೊಳ್ಳೋಕ್ ಪ್ರಯತ್ನ ಪಟ್ರಿ ಅನ್ನೋ ಆರೋಪದ ಮೇಲೆ ನಿಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡಿಸಿ ಈ ಮಹಾವೀರ್ ದಾಸ್ನ ಕಂಬಿ ಎಣಿಸೋ ಹಾಗೆ ಮಾಡಬಹುದು. ಬಟ್ ಅದು ನನ್ನ ದೃಷ್ಟಿನಲ್ಲಿ ಬಹಳ ಕಡಿಮೆ ಶಿಕ್ಷೆ ಅನ್ಸತ್ತೆ. ಅಕ್ರಮ ಅತ್ಯಾಚಾರಗಳನ್ನ ಮಾಡ್ತಾ ಇರೋ ಇಂಥ ಗೂಂಡಾಗಳಿಗೆ, ಕೊಲೆಗಡಕರಿಗೆ ಅಣ್ಣ ತಮ್ಮಂದ್ರಾಗಿ ನಿಂತು ನೀವಿಬ್ರು ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾ ಇದ್ದೀರಾ. ನೀವೇ ಆಗ್ಲಿ ಇವನೇ ಆಗ್ಲಿ ಕಾನೂನು ಕಣ್ಣಿಗೆ ಮುನ್ನೆರ್ಚೋದಕ್ಕೆ ನಾನು ಬಿಡೋದಿಲ್ಲ. ನಿಮಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಹಾಗೆ ನಾನು ಮಾಡ್ತೀನಿ. ಇಟ್ಸ್ ಎ ಚಾಲೆಂಜ್. ಆಹಾ, ನಿಮ್ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಸರ್. ನೀವು ಸಮಾಜದ ಮೇಲಿಟ್ಟಿರೋ ಕಾಳಜಿ, ಸಾರ್ವಜನಿಕರ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸಗಳನ್ನು ಕಂಡು ನನ್ಗೊಂದು ಕ್ಷಣ ಆ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ರೆಲ್ಲ ನನ್ ಕಣ್ಮುಂದೆ ಹಾಗೆ ಬಂದ್ ಹೋದಾಗಾಯ್ತು ಸರ್. ಸರ್, ನೀವು ಬದುಕಿರ್ಬೇಕು ಸರ್. ಯು ಶುಡ್ ಲೀವ್ ಸರ್. ಸರ್, ಅಕಸ್ಮಾತ್ ನಿಮ್ ನಿರ್ಧಾರ ಏನಾದ್ರೂ ಬದಲಾಗಿ ನಮ್ಗಳ ಮೇಲೆ ಏನಾದ್ರೂ ಕರುಣೆ ಬಂದ್ರೆ, ದಿಸ್ ಇಸ್ ಮೈ ಕಾರ್ಡ್ಸ್. ಐಲ್ ಬಿ ವೇಟಿಂಗ್ ಫಾರ್ ಯೋರ್ ಕಾಲ್ಸ್. ಕರಿಯಪ್ಪ, ನಿಮ್ಮ ಸಾಹೇಬ್ರು ನೋಡಕ್ಕೆ ನಾವ್ ಯಾರು ಬರ್ಲಿಲ್ಲ. ಬಂದಿದ್ದೀರಲ್ಲ ಸಾರ್? ಅಯ್ಯೋ, ನಾವ್ ಯಾರು ಬಂದಿಲ್ಲಪ್ಪ. ಅರೆ ಬಂದಿದ್ದೀರಲ್ಲ ಸಾರ್? ಇದು ನೋಡು, ಇದೆಲ್ಲ ನಿನಗೇನೆ. ಸಾರ್, ಈಗ ನೀವ್ಯಾರು ನಮ್ ಸಾಹೇಬ್ರನ್ನ ನೋಡೋದಕ್ಕೆ ಬಂದೇ ಇಲ್ಲ. ತಗೋ, ಶಾಬಾಷ್. ಬನ್ನಿ ಸರ್. ಕರಿಯಪ್ಪ, ಕರಿಯಪ್ಪ, ಎಲ್ಲೋದ್ಯೋ ನೀನು? ಏನ್ ಮಾಡ್ತಿದ್ಯೋ ಕರಿಯಪ್ಪ? ಕರಿಯಪ್ಪ, 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 ಯಾರು ಯಾರೇನು? ಯಾರು ಯಾರು? ಕರಿಯಪ್ಪ, ಏನದು? ಏನ್ ಮಾಡ್ತಿದ್ರಿ ನೀವೆಲ್ಲ? ಏನ್ ಮಾಡ್ತಿದ್ರಿ? ಪ್ಲೀಸ್, No, no, don't kill me. Don't kill me. No, no, don't kill me. No.
ಸರ್, ಸತ್ಯಮೂರ್ತಿ ಅವ್ರ ಕೊಲೆಗೆ ಸಂಬಂಧಪಟ್ಟ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಡ್ ಡೀಟೇಲ್ಸ್. ಪ್ರದೀಪ್, ವಿಜಿಲೆನ್ಸ್ ಆಫೀಸರ್ ಸತ್ಯಮೂರ್ತಿ ಕೊಲೆಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಈ ಫೈಲ್ ಅಲ್ಲಿದೆ. ಈ ಕೇಸ್ನ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಆಲ್ ಟೇಕ್ ಇಟ್. ಬೈ ದಿ ವೇ ಮಿಸ್ಟರ್ ಪ್ರದೀಪ್, ಮೀಟ್ ಮಿಸ್ಟರ್ ಲಾರೆನ್ಸ್. ಹಲೋ ಸರ್. ಈ ಕೇಸ್ನಲ್ಲಿ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಟೇಕ್ ಕೇರ್ ಆಫ್ ಹಿಮ್. ಓಕೆ ಸರ್. ಸರ್, ನಿನ್ನೆ ರಾತ್ರಿ ನೀವು ಮಾಡಿದ ಇನ್ವೆಸ್ಟಿಗೇಷನ್ ಟ್ರಯಲ್ ಐ ಥಿಂಕ್ ಇಟ್ಸ್ ವೇಸ್ಟ್ ಸರ್. ಯು ಆರ್ ರಾಂಗ್ ಲಾರೆನ್ಸ್. ಮನುಷ್ಯ ತನ್ನ ಸಂಬಂಧಪಟ್ಟ ವೃತ್ತಿಯಲ್ಲಿ ಮಾಡುವಂತ ಸಂಶೋಧನೆ ಯಾವತ್ತೂ ವೇಸ್ಟ್ ಆಗೋದಿಲ್ಲ, ಪ್ರಯೋಜನ ಬಂದೇ ಬರುತ್ತೆ. ದೆನ್ ವಾಟ್ಸ್ ಅವರ್ ನೆಕ್ಸ್ಟ್ ಸ್ಟೆಪ್ ಸರ್? ಆ ಮರ್ಡರ್ ಆದ ಮಾರನೇ ದಿವಸ ನಾನು ಸತ್ಯಮೂರ್ತಿ ಅವ್ರ ಬಾಡಿ ನೋಡಕ್ ಹೋದಾಗ ಅಲ್ಲೊಂದು ಹುಡುಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಸೊ ಹಲೋ, ನಮಸ್ತೆ ಸರ್. ಸತ್ಯಮೂರ್ತಿ ಅವರ ಆಫೀಸಲ್ಲಿದ್ದ ಶ್ರೀಜ್ಯೋತಿ ನೀವೇ ತಾನೆ? ಹೌದು ಸರ್. ಅವರು ನನ್ನ ತಂದೆ ಸಮಾನ ಸರ್. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಅನಾಥಳಾಗಿದ್ದು ನನ್ನನ್ನ ಈ ಮನೆಯಿಂದ ಕರ್ಕೊಂಡು ಹೋಗಿ ಓದಿಸಿ ಬೆಳೆಸಿ ಇಲ್ಲಿವರೆಗೂ ಕಾಪಾಡಿದ್ರು ಸರ್. ಆದ್ರೆ ಈಗ ಅವ್ರ ಕೊಲೆ ಆದ ದಿನ ನೀವೆಲ್ಲಿದ್ರಿ? ಅವ್ರ ಮನೇಲೇ ಇದ್ದೆ ಸರ್. ಅವತ್ತು ಅವ್ರನ್ನ ನೋಡೋದಕ್ಕೆ ಯಾರು ಬಂದಿದ್ರು, ಏನೇನು ಮಾತಾಡಿದ್ರು ಅಂತ ಜ್ಞಾಪಕ ಇದೆಯಾ? ತುಂಬಾ ಜನ ಬಂದಿದ್ರು ಸರ್. ಅವರು ಪರ್ಸನಲ್ ಚೇಂಬರ್ ನಲ್ಲಿ ಮಾತಾಡ್ತಿದ್ರಿಂದ ಏನ್ ಮಾತಾಡಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ನೋಡಿ, ನಮ್ಗೇನಾದ್ರೂ ಡೀಟೇಲ್ಸ್ ಬೇಕಾದ್ರೆ ನೀವು ಸ್ಟೇಷನ್ ಬರ್ಬೇಕಾಗುತ್ತೆ. ಆಗ್ಲಿ ಸರ್, ಬರ್ತೀನಿ. ಸರ್, ನನಗೆ ಯಾಕೋ ಆ ಹುಡುಗಿ ಮೇಲೆ ಅನುಮಾನ ಸರ್. ನನಗೂ ಅನುಮಾನನೇ ಸರ್. ಆಕೆ ಏನಾದ್ರೂ ನಮ್ಮ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡದೆ ಹೋದ್ರೆ? ಸ್ವಲ್ಪ ಗಾಡಿ ನಿಲ್ಸು. ಈ ಸಂಜಯ್
ಡಾಬಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ. ಮಫ್ತಿಯಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಕುಡಿದು ಗಲಾಟೆ ಮಾಡಿದನೆಂದ ಕಾರಣಕ್ಕಾಗಿ ಸ್ಥಳೀಯರು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೀಡಾದ ವ್ಯಕ್ತಿಯ ಹೆಸರು ಕರಿಯಪ್ಪ. ಈತನು ಕೊಲೆಯಾದ ವಿಜಿಲೆನ್ಸ್ ಆಫೀಸರ್ ಸತ್ಯಮೂರ್ತಿ ಅವರ ಮನೆಯಲ್ಲಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದಾನೆಂದು ತಿಳಿದು ಬಂದಿದೆ. ಈತನನ್ನು ಸರ್ಕಾರಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ತುಂಬಾ ನೋವಾಗ್ತಿದ್ಯಾ? ಯಾರು ಹೊಡೆದಿದ್ದು? ಯಾರೋ ಹೊಡೆದಿದ್ದು? ಯಾಕೆ ಹೊಡೆದ್ರು? ಯಾಕೆ ಹೊಡೆದ್ರು? ಸರ್, ಕುಡಿತಿದ್ದವ್ರ ಮುಂದೆ ನಿಂತ್ಕೊಂಡು ಕುಡಿಬೇಡಿ ಕಣ್ರಯ್ಯ ಅಂತ ಕಾಲ್ದಿದ್ದಾರ ಬೋದ್ಲೆ ಮಾಡಕ್ ಹೋದೆ. ತಾಬಾ ಹುಡುಗರೆಲ್ಲ ಸೇರ್ಕೊಂಡು ತಬಾ 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 ಅಂತ ಹೊಡೆದಾಕ್ಬಿಟ್ರು ಸರ್. ಮತ್ತೆ ಪೇಪರ್ನವರು ನೀನೇ ಕುಡ್ದು ಗಲಾಟೆ ಮಾಡಿದೆ ಅಂತ ಬರ್ದಿದ್ದಾರೆ ಸರ್. ತಾಬಾದವರು ಅವ್ರ ಕೈ ಬೆಚ್ಚು ಮಾಡಿರ್ಬೇಕು ಸರ್. ಓಹೋ, ಆಗ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತಮ್ಮ? ಇಂದು ಸ್ವಲ್ಪ ದಿನ ಇಲ್ಲೇ ಇರ್ಬೇಕಂತ ಹೇಳಿದ್ದಾರೆ ಸರ್. ಒಳ್ಳೇದೇ ಆಯ್ತು. ಪೂರ್ತಿ ವಾಸಿ ಆಗ್ಬೇಕಲ್ವಾ? ಡಿಸ್ಚಾರ್ಜ್ ಮಾಡೋದಕ್ ಮುಂಚೆ ನನಗೆ ತಿಳಿಸ್ಬೇಕು. ಏನೋ, ನಾ ಬರ್ತೇನೆ. ಬರಲಿ. ಯಾಕ್ರಿ ಮರ್ಯಾದೆ ಕೊಟ್ಟು ಮಾತಾಡ್ಕಲ್ವಾ? ಓಹೋ, ದೊಡ್ಡ 5 ಸ್ಟಾರ್ ಹೋಟೆಲ್ ವೈಟ್ರಿ ಅವನು. ಮರ್ಯಾದೆ ಕೊಡ್ಬೇಕಂತೆ, ಮರ್ಯಾದೆ. ಹೆಂಗೈತ್ ಮೈಗೆ? ಮೊನ್ನೆ ಕಾನ್ಸ್ಟೇಬಲ್ ಜಡಿದಿದ್ದು ಪೇಪರ್ನಲ್ಲಿ ಓದ್ಲಿಲ್ವಾ? ಬಿಡ್ರಿ, ಯಾಕ್ರಿ ಹೊಡ್ತಿದ್ದೀರ ಅವ್ರಿಗೆ? ನೀನ್ ಯಾರೋ? ನಾನೀ ಡಾಬಾ ಓನರು. ಅದಿರ್ಲಿ, ನೀವ್ಯಾರು? ಪೊಲೀಸ್ನವರು ಅಂತ ಮೊದ್ಲೇ ಹೇಳ್ಬಾರ್ದಾ? ಲಾರೆನ್ಸ್, ಅರೆಸ್ಟ್. ಅರೆಸ್ಟ್? ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಏನ್ ತಪ್ಪು ಮಾಡಿದೀನಿ ಅಂತ? ಕಾನ್ಸ್ಟೇಬಲ್ ಕರಿಯಪ್ಪನ ಪ್ರಾಣ ಹೋಗುವಾಗ ಹೊಡೆದಿದ್ದಕ್ಕೆ. ಅರೆ, ಅವ್ನ್ ನಾವೇ ಹೊಡ್ತಿದೀವಿ ಅಂತ ಏನ್ರಿ ಪ್ರೂಫ್ ಇದೆ? ಅರೆಸ್ಟ್ ವಾರೆಂಟ್ ಇದೆಯೇನ್ರಿ ನಿಮ್ಮ ಹತ್ರ? ವಾರೆಂಟ್? ಜ್ಯೋತಿ, ನೀನ್ ಈ ರೀತಿ ಹತ್ರ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ. ತುಂಬಾ ಭಯ ಆಗ್ತಿದೆ. ಡೋಂಟ್ ವರಿ ಡಾರ್ಲಿಂಗ್, ನೀನ್ ಭಯ ಪಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಆ ನಿನ್ ತಂದೆ ಅನಿಸ್ಕೊಂಡಿದ್ದ ಸತ್ಯಮೂರ್ತಿ ಹತ್ರ ಇದ್ದ ನನ್ನ ರಹಸ್ಯನೆಲ್ಲ ಕೊಟ್ಟಿದ್ದಕ್ಕೆ ನನ್ನ ಸರ್ವಸ್ವವನ್ನೇ ಕೊಟ್ರು ಸಾಲದು ಅನ್ಸತ್ತೆ. ನೋಡು, ನಾಳೆಯಿಂದಾನೆ ನಿನ್ನ ನನ್ನ ಗ್ರೂಪ್ ಆಫ್ ಕಂಪ್ನೀಸ್ಗೆ ಲೀಗಲ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡ್ಕೋತೀನಿ. ಇನ್ನೀನ ಮುರ್ಕಲ್ ಮನೇಲಿ ಇರ್ಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ರಾಣಿ ಹಾಗೆ ನೋಡ್ಕೋತೀನಿ. ಪ್ಲೀಸ್ ಬಿಲೀವ್ ಮೀ, ನನ್ನ ನಂಬು ಡಾರ್ಲಿಂಗ್. Cheer up. Cheer up. Smile. Smile. That's like a good girl. ಒಂದು ಕೇಸ್ ನಾಲ್ ಕಳಿಸ್ಬಿಟ್ಟು ಮುರಳಿ, ವೆಂಕಟೇಶ, ಮೂರ್ತಿ, ಬೇಗ ಬಂದ್ರಯ್ಯ. ನಮಸ್ಕಾರ ಸರ್, ಹೋಗಿ ಬನ್ನಿ. ಗಿರಾಕಿಗಳಿಗೆ ಕರೆಕ್ಟಾಗಿ ಸಪ್ಲೈ ಮಾಡ್ರಯ್ಯ. ಯಾರ ಹತ್ರನು ಗಲಗಲಾಟಿ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಎಲ್ಲ ಮುಗಿದ್ಮೇಲೆ ಬೀಗ ಹಾಕೊಂಡ್ಬಿಡಿ. ನಂಗೆ ಅರ್ಜೆಂಟ್ ಕೆಲಸ ಐತೆ, ನಾ ಹೋಗಿ ಬರ್ತೀನಿ. ಆಯ್ತು ಸರ್. ಮಾಡು ಯಾವ್ದಾರ ನಾನು
ಚೆನ್ನಾಗಿದ್ದೀರಾ? I love you. ಆಯ್ತು. Done. ಗುಡ್. ಸರ್ ಬಿಟ್ಬಿಡಿ ಸರ್. ಸರ್ ನಂದೇ ತಪ್ಪಿಲ್ಲ ಸರ್. ಅವಳೇ ಕರ್ದು ಸರ್ ಚೆನ್ನಾಗಿದೆ ಅಂತ ಕರ್ಕೊಂಬಂದು ಸರ್. ಬಿಟ್ಬಿಡಿ ಸರ್. ನಾ ಏನು ಕರ್ದಿಲ್ಲ ಸರ್. ಬಿಟ್ಬಿಡಿ ಸರ್. ನಾ ಏನು ಮಾಡಿಲ್ಲ. ನಂದೇ ತಪ್ಪಿಲ್ಲ. ಬಿಟ್ಬಿಡಿ ಸರ್. ಎಲ್ಲ ಅವಳೇ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ನಾನು ತಪ್ಪಿಲ್ಲ. ಬಿಡಿ ಸರ್. ಅಪ್ಪ ಬೇಡ ಸರ್. ಬೇಡ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ಅಯ್ಯಪ್ಪ. ವಾರಂಟ್ ಬೇಕಾ? ನಮ್ ತಾಯಣ ಬೇಡಿ ಸರ್. ಪ್ರೂಫ್ ಬೇಕಾ? ನಮ್ಮ ಅಪ್ರಾಣ ಬೇಡಿ ಸರ್. ಹೊಡಿಬೇಡಿ ಸರ್. ಮತ್ತೆ ಹೇಳು, ಕಾನ್ಸ್ಟೇಬಲ್ ಕರಿಯಪ್ಪನ ಹೊಡೆದದ್ದು ಯಾರು? ಹೇಳ್ಬಿಡ್ತೀನಿ ಸರ್. ದೇವಣ ಗೊತ್ತಿಲ್ಲ. ನನ್ನ ಮಕ್ಕಳನ್ನ ಗೊತ್ತಿಲ್ಲ ಸರ್. ಹೊಡಿಬೇಡಿ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಲಾರೆನ್ಸ್. ಎಸ್ ಸರ್. ಹೊಡಿಬೇಡಿ ಸರ್. ಹೊಡಿಬೇಡಿ ಸರ್. ಹೇಳ್ಬಿಡ್ತೀನಿ. ಹೊಡಿಬೇಡಿ ಸರ್. ಹೇಳೋ. ದೇವರಣಗೂ ಗೊತ್ತಿಲ್ಲ ಸರ್. ಥೂ ನನ್ನ ಮಗನೇ, ಗೊತ್ತಿಲ್ವಾ? ಹೇಳ್ಬಿಡ್ತೀನಿ. ಹೊಡಿಬೇಡಿ ಸರ್. ಹೊಡಿಬೇಡಿ ಸರ್. ಸರ್ ಆ ಕಾನ್ಸ್ಟೇಬಲ್ ಕರಿಯಪ್ಪ ನಂಬರ್ 1 P1 ನನ್ನ ಮಗ ಸರ್. ದಿನ ನಮ್ ಧಾಬಾಗ್ ಬಂದು ಕಿರಿಕ್ ಮಾಡ್ತಿದ್ದ ಸರ್. ನಮ್ಮ ಹುಡುಗರು ಯಾಕೆ ಕಿರಿಕ್ ಮಾಡ್ತೀಯ ಅಂದಿದ್ದಕ್ಕೆ 100 ರೂಪಾಯಿ ನೋಟ್ನ ಅವ್ರ ಮುಖದ ಮೇಲೆ ಬಿಸಾಕಿದ್ದ ಸರ್. ನಮ್ಮ ಹುಡುಗರು ಅದಕ್ಕೆ ಹಿಂಗ್ ದಿನ ಹೊಸದ ನೋಟ್ನ ಈಗ ಬಿಸಾಕ್ತಿಲ್ಲ. ಇದೇನು ಒರಿಜಿನಲ್ ಕೋಟ ನೋಟ ಅಂತ ಕೇಳಿದ್ದಕ್ಕೆ ಕೋಪ ಬಂದು ಅವ್ರ ಮುಖದ ಮೇಲೆ ಹೊಡೆದ್ಬಿಟ್ಟ ಸರ್. ಅದಕ್ಕೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಅವ್ರಿಗೆ ತಡ ಬಡ್ದಂಗ್ ಬಡ್ದ್ಬಿಟ್ರು ಸರ್. ಇಷ್ಟೇ ಸರ್ ನಡೆದಿದ್ದು. ನಂಗಿನ್ನೇನು ಗೊತ್ತಿಲ್ಲ ಸರ್. ನೀನ್ ಹೇಳ್ತಾ ಇರೋದಲ್ಲ ನಿಜ ತಾನೆ? ನಮ್ ತಾಯಿಗಳು ನಿಜ ಸರ್. ಈಗ ನೀನ್ ಬಿಡ್ತಾ ಇದ್ದೀನಿ. ನಾವ್ ಯಾವಾಗ ಕರೆದ್ರು ಬರ್ಬೇಕು. ಬರ್ತೀನಿ ಸರ್. ಬರ್ತೀನಿ. ನಮಸ್ಕಾರ ಸರ್. ಸರ್ ಬಿಟ್ಬಿಟ್ರಲ್ಲ ಸರ್? ವಿಷಯ ಇದೆ. ಆ ಕಾನ್ಸ್ಟೇಬಲ್ ಕರಿಯಪ್ಪನ್ನ ಕೋಟ ನೋಟ ಒರಿಜಿನಲ್ ನೋಟ ಅಂತ ಕೇಳಿದ್ಕೊಳ್ಳೆ ಕೋಪ ಬಂತು ಅಂದ್ರೆ ಏನೋ ವಿಷಯ ಇದೆ. ಹೋಗಮ್ಮ, ಈ ಮೆಡಿಸಿನ್ ತಗೋಬಾ.
ಸರ್ ನಮಸ್ಕಾರ ಸರ್. ಕಾನ್ಸ್ಟೇಬಲ್ ಕರಿಯಪ್ಪ ಸತ್ತೋದ ಅಂತ ಗೊತ್ತಾಯ್ತು. ಏನೀಗ ನೀನ್ ಜೀವ ಕೊಡ್ತೀಯಾ? ಸರ್ ನಾನು ಒಂದು ಸತ್ಯಾಂಶ ಹೇಳ್ತೀನಿ ಸರ್, ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ಏನದು? ಸರ್ ಕರಿಯಪ್ಪಂಗ್ ಹೊಡೆದಿದ್ದು ನಮ್ಮ ಹುಡುಗ್ರಲ್ಲ, ಮಹಾವೀರ್ ದಾಸ್ ತಮ್ಮ ಮೋಹನ್ ದಾಸ್. ಲಾರೆನ್ಸ್ ಸರ್. ಅವನ್ನ ಹೇಳ್ಕೊಂಡು ಬಾ. ಓಕೆ ಸರ್. ಏಯ್ ಬಾರೋ, ಸಾಹೇಬ್ರ ಕರೀತಾ ಇದಾರೆ. ಏಯ್ ಯಾರ ನಿನ್ ಸಾಹೇಬ? ಆಗ ರೈಟ್ ಅಳ.
ನಿಂಗೇನು ಬುದ್ಧಿಗಿದ್ದು ಕೆಟ್ಟಿದ್ಯಾನೋ? ಇವ್ನ ಅರೆಸ್ಟ್ ಮಾಡಕ್ ವಾರಂಟ್ ಇದೆಯಾ ನನ್ನ ಹತ್ರ? ಬರೀ ಅರೆಸ್ಟ್ ಮಾಡೋದಕ್ಕಲ್ಲ, ಅವನ ಒಳಗಂತ ಹಿಡಿಯೋದಕ್ಕೂ ವಾರಂಟ್ ಇದೆ. ಆಸ್ ಎ ಕಮಿಷನರ್ ನಾನು ಆಂಟಿಸಿಪೇಟರಿ ಬೇಲ್ ತಂದಿದ್ದೀನಿ. ಲೀವ್ ಮೈ ಸೇ. ಅದ್ರ ಮುಂದೆ ಇದಕ್ಕೇನು ವ್ಯಾಲ್ಯೂ ಇಲ್ಲ. ನಾವು ಲೀವ್ ಇನ್. ಯು ಆರ್ ನೋ ರೈಟ್ ಟು ಟಚಿಂಗ್. ಯಾಕೋ ಟಚ್ ಮಾಡೋದು ರೈಟ್ಸ್ ಇಲ್ಲ? ಕಾಕಿ ಬಟ್ಟೆ ಹಾಕೊಂಡು ಒಬ್ಬ ಪೊಲೀಸ್ ಆಫೀಸರ್ನ ನಡು ರಸ್ತೆಯಲ್ಲಿ ಹೊಡೆದು ರಕ್ತ ಬರಿಸಿದ್ರೆ ನೀವು ಬಾಧೆ ಆಗಲ್ಲ. ಅದೇ ಇವ್ನು ಯಾರೋ ಲೋಫರ್ನ ಹೊಡೆದ್ರೆ ನೀವು ಬಾಧೆ ಆಗುತ್ತಲ್ಲ. ನಾಯಿ ನನ್ನ ಮಗನೇ. ಯಾರೋ ನಾಯಿ ನನ್ನ ಮಗ. ಆ ಮಹಾವೀರ್ ದಾಸನ್ ಮೂತ್ರನ ಪನ್ನೀರ್ ತರ ಕುಡ್ಕೊಂಡು ಆ ಸುವರ್ ತಿಂದು ಬಿಟ್ರೆ ಎಂಜಿನ ನಗ್ತಾ ಇರೋ ನೀವು ಕೂಡ ನಾಯಿ ನನ್ನ ಮಕ್ಕಳು. ನೀವು ಕಮಿಷನರ್ ಇನ್ನೊಂದ್ಸಲ ಮಾತಾಡುವಾಗ ಯಾರ ಮುಂದೆ ನಿಂದು ಮಾಡ್ತೀಯ ಅಂತ ಯೋಚನೆ ಮಾಡಿ ಮಾತಾಡು. ಕಾನೂನ್ಗೆ ಮರ್ಯಾದೆ ಕೊಡೋದು ಮಾತ್ರ ಮರ್ಯಾದೆ ಕೊಡ್ತೀನಿ. ದಟ್ ಇಸ್ ಪ್ರದೀಪ್. ಮಿಸ್ಟರ್ ಪ್ರದೀಪ್, ಮೋಹನ್ ದಾಸ್ ಅವ್ರನ್ನ ಅರೆಸ್ಟ್ ಮಾಡಕ್ ಹೋದ ಕಾರಣ? ಹತ್ಯೆಗೀಡಾದ ಪೊಲೀಸ್ ಕಾನ್ಸ್ಟೇಬಲ್ ಕರಿಯಪ್ಪನ ಹೊಡೆದಿದ್ದ ಅನ್ನೋ ಆಪಾದನೆ ಅವನ ಮೇಲೆ ಇದ್ದಿದ್ರಿಂದ. ಅರೆಸ್ಟ್ ವಾರೆಂಟ್ ಇತ್ತ? ಅರೆಸ್ಟ್ ವಾರೆಂಟ್ ಜೋಬಲ್ಲಿ ಇದ್ದಿದ್ರಿಂದಾನೇ ಅವನ ಅರೆಸ್ಟ್ ಮಾಡೋದು ಕೊಡಿ. ಮಿಸ್ಟರ್ ಪ್ರದೀಪ್, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಜನ ದೊಂಬೆ ಹೇಳೋದಕ್ಕೆ ಕಾರಣ? ಮೋಹನ್ ದಾಸಿನ ಗೂಂಡಾಗಳೇ ಕಾರಣ. ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಅಧಿಕಾರಿಯಾಗಿ ಬೀದಿಗಿಳಿದು ಜಗಳ ಮಾಡೋದಕ್ಕೆ ನಿಮಗೆ ಸೇಮ್ ಅನ್ಸಲ್ಲ? ನಮಗೆ ಯೂನಿಫಾರ್ಮ್ ಜೊತೆಗೆ ಪವರ್ಸ್ನು ಕೊಟ್ಟು ಜನರಿಗೆ ಅನ್ಯಾಯ ಆಗದಾಗೆ ಕಾನೂನು ಕಾಪಾಡೋದಕ್ಕೋಸ್ಕರ ಆರಕ್ಷಕನ ಹೆಸರನ್ನೂ ಕೊಟ್ಟರು ನೀವು. ಮತ್ತೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕ್ರಿಮಿನಲ್ಸ್ ನ ಹಿಡಿಯೋದಕ್ಕೆ ಬೀದಿಗೆ ಇಳಿದೆ ಹೇಗೆ ಹಿಡಿಬೇಕು ಅಂತ ಹೇಳಿದ್ರೆ ನಾವು ಆ ರೀತಿನೇ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಮಿಸ್ಟರ್ ಪ್ರದೀಪ್, ಮೋಹನ್ ದಾಸ್ನ ಅರೆಸ್ಟ್ ಮಾಡಕ್ ಹೋದ ಜಾಗ ನಿಮ್ಮ ಲಿಮಿಟಿಗೆ ಸೇರಿದ್ದಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಸರ್, ಕ್ರೈಮ್ ನಡೆಯೋ ಪ್ರತಿಯೊಂದು ಏರಿಯಾ, ಕ್ರಿಮಿನಲ್ಸ್ ಇರೋ ಪ್ರತಿಯೊಂದು ಗಲ್ಲಿನೂ ಪ್ರತಿಯೊಬ್ಬ ಆರಕ್ಷಕನಿಗೂ ಸಂಬಂಧಪಟ್ಟಿದ್ದೆ ಸರ್. ಅಂದ್ರೆ ವೆರಿ ಸಿಂಪಲ್. ನನ್ನ ಏರಿಯಾ ಆಚೆ ನಿಮ್ಮನೆ ಹೆಂಗಸರ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಅದು ನನ್ನ ಏರಿಯಾ ಅಲ್ಲ ಅಂತ ಕಣ್ಮುಚ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಮಿಸ್ಟರ್ ಪ್ರದೀಪ್, ಹೋಲ್ಡ್ ಯುವರ್ ಟಂಗ್. ನಡೆದೇ ಇರೋ ಒಂದು ಅಪರಾಧನ ಉದಾಹರಣೆ ಕೊಟ್ಟಿದ್ದಕ್ಕಾಗಿ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಅಪರಾಧ ಮಾಡಿದ ಅಪರಾಧಿ ಇಂಥದ್ದೇ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಿದ್ದು ನಾನು ಹೇಗೆ ಸರ್ ಅರೆಸ್ಟ್ ಮಾಡದೇ ಇರೋದಕ್ಕೆ ಸಾಧ್ಯ? ಕಮಿಷನರ್ನ ಪಬ್ಲಿಕ್ ಮುಂದೆ ಅವಮಾನ ಮಾಡಿದ್ದಕ್ಕೆ ಕಾರಣ ಏನು? ಮೋಹನ್ ದಾಸ್ ಅನ್ನೋ ಒಬ್ಬ ಕ್ರಿಮಿನಲ್ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಸಿಟಿ ಪೊಲೀಸ್ ಕಮಿಷನರ್ ರಾಮ್ ಅವರು ಒಬ್ಬ ಕ್ರಿಮಿನಲ್ ಲಾಯರ್ ಮಾಡಬೇಕಾದ ಕೆಲಸನ ಆಂಟಿಸಿಪೇಟರಿ ಬೇಲ್ ನ ಕೈಯಲ್ಲಿ ಇಟ್ಕೊಂಡು ಬಂದು ಅಪರಾಧಿ ಅಲ್ಲ ನಿರಪರಾಧಿ ಬಿಟ್ಟು ಬಿಡುವಂತ ಪೊಲೀಸ್ ಡ್ಯೂಟಿಗೆ ಅವಮಾನ ಮಾಡಿದ್ದಕ್ಕೆ ಹಾಗೆ ಬಿಹೇವ್ ಮಾಡ್ಬೇಕಾಗಿ ಬಂತು. ಮಿಸ್ಟರ್ ಪ್ರದೀಪ್, ನಿಮ್ಮ ಕೋಪ ನಿಮ್ಮ ಶಕ್ತಿ ಆಗಿರ್ಬೇಕೆ ಹೊರತು ನಿಮ್ಮ ವೀಕ್ನೆಸ್ ಆಗಿರಬಾರ್ದು. ಇನ್ ಮುಂದಾದ್ರೂ ನಿಮ್ಮ ನಡವಳಿಕೆನ ಬದಲಾಯಿಸ್ಕೊಳ್ಳಿ. ಇಟ್ಸ್ ಎ ವಾರ್ನಿಂಗ್. ಅಂದ್ರೆ ಸಿನ್ಸಿಯರ್ ಕೆಲಸ ಮಾಡಬೇಡಿ ಅಂತೀರಾ ಸರ್? ಜೀವದ ಮೇಲೆ ಆಸೆ ತೋರಿದು ನಿಯತ್ನ ಕೆಲಸ ಮಾಡೋ ಪೊಲೀಸ್ ಆಫೀಸರ್ಸ್ಗೆ ನಿರಾಶೆ ಮಾಡಬೇಡಿ ಸರ್. ಮಿನಿಸ್ಟ್ರನ್ನು ನೀನ್ ಇಟ್ಕೊಂಡ್ ಗಂಡ ನಿನ್ನ ಎದುರುಗಡೆ ಇರುವಾಗ ಇನ್ನೊಬ್ಬ ಗಂಡ್ಸಿಗೆ ಹಾರ ಆಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಿಮ್ಗೆ ಯಾವತ್ತು ನಾಚಿಕೆ ಅನ್ನೋ ಪದದ ಅರ್ಥ ನನಗೆ ಅವತ್ತೇ ಮರ್ತೋಯ್ತು. ಗೃಹ ಮಂತ್ರಿಗಳೇ, ಬಹಳ ಇಂಪಾರ್ಟೆಂಟ್ ವಿಷಯ ಮಾತನಾಡೋದಿದೆ. ನಾಳೆ ಸಂಜೆ ನನ್ ಗೆಸ್ಟ್ ಹೌಸ್ಗೆ ಬರ್ತೀರಲ್ಲ? ನಾಳೆನಾ? ನನಗೆ ಪಾರ್ಟಿ ಮೀಟಿಂಗ್ ಇದೆ, ಬರೋಕ್ಕಾಗಲ್ಲ. ಲುಕ್, ನೀನ್ ಈ ರಾಜ್ಯಕ್ಕೆ ಗೃಹ ಮಂತ್ರಿ ಆಗಿರ್ಬೋದು, ಆದ್ರೆ ಈ ಮಹಾವೀರ್ ದಾಸ್ ಗೃಹಕ್ಕೆ ನೀನೊಬ್ಬ ವಾಚ್ಮ್ಯಾನ್ ಇದ್ದ ಹಾಗೆ. ನಾಳೆ ಸಂಜೆ ಬರ್ತೀಯಲ್ಲ? ಬರ್ಬೇಕು, ಬಂದೇ ಬರ್ತೀಯ. ಮುತ್ತಮ್ಮ, ಸರಿ ಬರ್ತೀನಿ. ಇಲ್ಲ ಇಲ್ಲ, ಇದು ಅತಿ ಆಯ್ತು, ತೀರಾ ತೀರಾ ಅತಿ ಆಯ್ತು.
ಅವನು ನನ್ನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಆ ಮಹಾವೀರ್ ದಾಸ. ವಾಚ್ಮೇನು ಅಂತ ಹೇಳಿದ್ದು ಕೇಳಿಸ್ತಿಲ್ವಾ? ಅಮ್ಮೋ ಮುದಮ್ಮ, ನೀನ್ ಸ್ವಲ್ಪ ಮಾತಾಡಿದ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಯಾಕಯ್ಯ, ಯಾಕೆ ಸುಮ್ನೆ ಇರ್ಬೇಕು? ನೀನು ಮಿನಿಸ್ಟರ್ ಆಗಕ್ ಮುಂಚೆ ಎಲ್ಲಾ ಮುಚ್ಕೊಂಡು ಸುಮ್ನಿದ್ದೆ. ನನ್ನನ್ನ ಎಲ್ಲದಕ್ಕೂ ಎಲ್ಲಾ ರೀತಿಯನ್ನು ಬಳಸ್ಕೊಂಡು ನೀನು ಹೋಮ್ ಮಿನಿಸ್ಟರ್ ಆಗ್ಬಿಟ್ಟು ಈಗ ನನ್ನನ್ನ ಸುಮ್ನೆ ಇರೋಂತ್ಯಾ? ಅಯ್ಯೋ, ನನ್ನ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಅಯ್ಯೋ, ನಿನ್ನ ಪರಿಸ್ಥಿತಿ ಕಟ್ಕೊಂಡು ನನಗೇನಾಗ್ಬೇಕು? ಅಲ್ಲ, ನಿನಗೂ ಅವನಿಗೂ ಸೇವೆ ಮಾಡಿದ್ದಕ್ಕೆ ನಿನ್ನ ಯೋಗ್ಯತೆಗೆ ದಿಲ್ಲಿಲಿ ನನಗೊಂದು ಸೀಟ್ ಬೇಡ? ಅಯ್ಯೋ 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 ಮುತ್ತಮ್ಮ, ನಾನೀಗ ರಾಜಕೀಯದಲ್ಲಿ ಪಡ್ತಾ ಇರೋ ಒಡಪಾಡ್ ನೋಡಿಯೋ ನೀನು ಸೀಟ್ ಬೇಕು ಅಂತಿದ್ದೀಯಲ್ಲ, ಇದು ನಿನಗೆ ಬೇಕಾ ಅಮ್ಮ? ಬೇಕಯ್ಯ, ಬೇಕು. ನೀನು ಈ ಜನ್ಮದಲ್ಲಿ ನನಗೊಂದು ಸೀಟ್ ಕೊಡ್ಸಲ್ಲ ಬಿಡು. ಅದೇ ನನ್ನ ಮಹಾವೀರ್ ದಾಸ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ತೀನಿ. ಅಯ್ಯೋ ದಾಸ ದಾಸ, ಮಹಾವೀರ್ ದಾಸ, ಪೊಂಗಿ ದಾಸ. ಯೋ, ಗಮನದಲ್ಲಿಟ್ಕೋ, ಡೆಲ್ಲಿನಲ್ಲಿ ನನಗೊಂದು ಸೀಟ್ ಸಿಕ್ಕೋವರೆಗೂ ನಮ್ ಮಹಾವೀರ್ ದಾಸ ಹೇಳ್ದಾಗ ಕೇಳ್ಕೊಂಡು ಮುಚ್ಕೊಂಡ್ ಬಿದ್ದಿರು. ಅಯ್ಯೋ ನನ್ನ ಕರ್ಮವೇ, ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಈ ಜನ್ಮದಲ್ಲಿ ಈ ರಾಜ್ಯದ ಗೃಹ ಮಂತ್ರಿಯಾಗಿ ನಿನ್ನ ಕೈಲಿ ಸಿಗಾಕೊಂಡು ಬಿಲಿ 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 ಅಂತ ಒತ್ತಾಡ್ತಾ ಇದ್ದೀನಿ. ಏನಾಯ್ತು ಸರ್? ನಗಬೇಡ, ಆ ದೇವ್ರೇ ನಿನ್ನನ್ನು ಕಾಪಾಡ್ದ ಅಂತ ತಿಳ್ಕೊ. ಆ ಸಿಎಂ ಕೈಕಾಲು ತೊಳೆದು ಈಗ ತಾನೇ ಪಾದೋದ್ಕ ಕುಡಿದು ಬರ್ತಾ ಇದ್ದೀನಿ. ಆ ಮೋಹನ್ ದಾಸನ್ ರಕ್ಷಿಸೋಕ್ಕೋಸ್ಕರ ಕಮಿಷನರ್ ರಾಮ್ ತಂದ ಆಂಟಿಸಿಪೇಟರಿ ಬೇಲು ಆಧಾರ ರಹಿತ ಅಂತ ಪೇಪರ್ನವ್ರು ಬರ್ದಿರೋದು ನಿನ್ ಪುಣ್ಯ. ನೋಡು, ಈ ಜಗಳ ಹೀಗೆ ಮುಂದುವರೆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಅಂತ ಸಿಎಂ ನಿನ್ನನ್ನ ಕ್ಷಮಿಸಿದ್ದಾರೆ. ನಡಿ ಹೋಗೋಣ. ಅಸಿಸ್ಟೆಂಟ್ ಕಮಿಷನರ್, ನಿನ್ನೆ ಕಣೋ, ಬಾಯಿಲಿ. ಏನೋ ನಮ್ ಮಹಾವೀರ್ ದಾಸ್ ತಮ್ಮನ್ನ ನಡು ಬೀದಿಲ್ ಹಿಡ್ಕೊಂಡು ಹೊಡೆದಿ ಅಂತಲ್ಲ, ನಿನಗೆ ಎಷ್ಟು ಧೈರ್ಯ? ಅಯ್ಯೋ, ನೀವ್ಯಾಕ್ರಿ ಹೆದರ್ಕೋತೀರಾ? ಇವನ್ಗಿವತ್ತು ಸರಿಯಾಗಿ ಪಾಠ ಕಲಿಸ್ತೀನಿ. ACP ಅನ್ನೋ ಪಟ್ಟ ಬಂತು ಅಂತ ತಲೆಲೇ ನಡಿತಾವ್ನೆ. ಇವರಂತ ಮಂತ್ರಿಗಳು, ಈ MLAಗಳೆಲ್ಲ ನಿಮ್ ಪಕ್ಕದಲ್ಲಿ ಇದ್ದ ತಕ್ಷಣ ನಿಮ್ ಕಚಡ ಬದುಕು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಏನಂದ್ಯೋ? ಪ್ರದೀಪ್, ಮೇಡಮ್, ನಿಮ್ಗೆ ಈ ಮುಖ ಜ್ಞಾಪಕ ಇದೆಯಾ? ಇಲ್ಲ, ಜ್ಞಾಪಕ ಇರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ಗಂಡಸರು ಬಂದು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಗುರ್ತು ಸಿಗ್ತಾ ಇಲ್ಲ ಅನ್ಸುತ್ತೆ. 7-8 ವರ್ಷಗಳ ಹಿಂದಿನ ಕಥೆ ಇದು. ಆಗ ನಾನು ಮೈಸೂರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ. ಸಿಟಿ ಮಧ್ಯದಲ್ಲಿರೋ ನಿಶಾ ಬಾರ್ನಲ್ಲಿ ನೀವು ಕಂಠಪೂರ್ತಿ ಕುಡಿದು ಕಾಮದ ಉತ್ತಂಗಕ್ಕೆ ಏರಿ ಮೈ ಮೇಲೆ ಒಂದು ಚೂರು ಬಟ್ಟೆನೂ ಇಲ್ಲದೆ ಬೆತ್ತಲಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ನಿಮ್ಮನ್ನ ನಾನು ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೆ. ನೀವು ಬೆಳಿಗ್ಗೆವರೆಗೂ ಅದೇ ಲಾಕಪ್ ಅಲ್ಲೇ ಇದ್ರಿ. ಮಾರನೇ ದಿನ ನಿಮ್ಮನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಾಗ ಫೈನ್ ಕಟ್ಟೋದಕ್ಕೆ 3 ಕಾಸು ಇಲ್ಲದೆ ಗೋಳಾಡ್ತಾ ಇದ್ದೆ ನಿಮ್ಮನ್ನ ನೋಡಿ ನಿಮ್ಮ ಪರವಾಗಿ ನಾನು ಫೈನ್ ಕಟ್ತೆ. ನೀವು ಹೊಟ್ಟೆ ತುಂಬಾ ಊಟ ಹಾಕ್ಸಿ, ಬಟ್ಟೆ ಕೊಡ್ಸಿ, ಬಸ್ ಚಾರ್ಜ್ ಕೊಟ್ಟು ಒಬ್ಬ ಕಾನ್ಸ್ಟೇಬಲ್ ಜೊತೆ ಮಾಡಿ ಊರಿಗೆ ಕಳಿಸ್ಕೊಡುವಾಗ ನನ್ನ ಜನ್ಮ ಇರೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ ಸಾಹೇಬ್ರೆ ಅಂತ ಹೇಳಿದ್ದು ಜ್ಞಾಪಕ ಇದೆಯಾ ಮುತ್ತಮ್ಮ ಜಮ್ಕಂಡಿ? ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳೆದ್ರು ಇದನ್ನ ಪಬ್ಲಿಕ್ ಮಾಡಬಾರ್ದು ಅಂತ ನನ್ನ ಪರ್ಸನಲ್ ಫೈಲಲ್ಲೇ ಇಟ್ಕೊಂಡಿದ್ದೆ. ಆದ್ರೆ ಇವತ್ತು ಮರ್ಯಾದೆಗೆ ಹೋಗ್ತಾ ಇದ್ದ ನನ್ನ ಕರೆದು ಕೆಣಕಿ ನಿಮ್ಮ ಬಂಡವಾಳ ನೀವೇ ಬಯಲು ಮಾಡ್ಕೊಂಡ್ರಿ. ಸರ್, ಕೋಪದಲ್ಲಿ ನಾನು ಹದ್ದು ಮೀರಿ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ. ಆದ್ರೆ ಒಂದು ರಿಕ್ವೆಸ್ಟ್ ಸರ್, ಈ ಸನ್ಮಾನ, ಮೀಟಿಂಗು, ಶಾಪಿಂಗು, ಟ್ರಿಪ್ಸು ಅಂತ ಯಾವುದೂ ಇಲ್ಲದೆ ನೀವಿಬ್ರೇ 4 ಗೋಡೆ ಮಧ್ಯ ಒಂದಾದಾಗ ಇವ್ರ ಕೊಬ್ಬನ ಇಳಿಸಿ. ದಮ್ಮಿದ್ರೆ ನೀವು ಗಂಡಸು ಅಂತ ನಿರೂಪಿಸ್ಕೊಳ್ಳಿ. Come in.
ಮಹಾವೀರ್ ದಾಸ್. ಕೂತ್ಕೊಳ್ಳಿ. ಓ ಮಿಸ್ಟರ್ ಲಾರೆನ್ಸ್, ಯೋರ್ ಸಿನ್ಸಿಯರ್ ಅಸಿಸ್ಟೆಂಟ್. ಮಿಸ್ಟರ್ ಪ್ರದೀಪ್, ಈ ದಾರುಣ ಘಟನೆ ನಡೆದಾಗ ನಾನು ಊರಲ್ಲಿರ್ಲಿಲ್ಲ, ಫಾರಿನ್ಗೆ ಹೋಗಿದ್ದೆ. ಜಸ್ಟ್ ಸ್ಮಾಲ್ ಬಿಸ್ನೆಸ್ ಟ್ರಿಪ್. ಅದೇ ನೀವು ಮೈಸೂರು ಬೆಂಗಳೂರು ಓಡಾಡ್ತಿರಲ್ಲ ಹಾಗೆ. ನನ್ನ ಒಡಹುಟ್ಟಿದ ತಮ್ಮನ್ನ ರಸ್ತೆಯಲ್ಲಿ ಒದ್ದು ಚಿತ್ರಹಿಂಸೆ ಮಾಡಿದ್ದನ್ನ ಕೇಳಿ ಕೂಡ ನನ್ ಕೋಪ ಬರ್ಲಿಲ್ಲ. ಆಶ್ಚರ್ಯ ಆಯ್ತು, ನಮ್ಮೂರಲ್ಲೂ ಇಂಥ ಒಬ್ಬ ಗಂಡಸಿದಾನಲ್ಲ ಅಂತ. ಪುಕ್ಸಾಟ ಕಾಂಪ್ಲಿಮೆಂಟ್ಸ್ ಎಲ್ಲ ಬೇಡ. ನಿಮ್ಮಂಥ ಸಿನ್ಸಿಯರ್ ಆಫೀಸರ್ಸ್ನೆಲ್ಲ ನಮ್ಮವರು ತಲೆ ಬೋಡಿಸಿ ಕತ್ತೆ ಮೇಲೆ ಕೂರಿಸಿ ಊರ್ ತುಂಬಾ ಮೆರವಣಿಗೆ ಮಾಡ್ತಿದ್ರು, ಈಗ್ಲೂ ಮಾಡ್ತಾರೆ. ಆದ್ರೆ ಅದ್ ನನಗಿಷ್ಟ ಇಲ್ಲ. ಯಾಕೆ ಅಂದ್ರೆ ಇಂಥ ಚಿಲ್ಲರೆ ರಾಜಕೀಯದಲ್ಲಿ ನನ್ಗೆ ಇಂಟ್ರೆಸ್ಟ್ ಇಲ್ಲ. ನಂದೇನಿದ್ರು ಡೆಲ್ಲಿ ರಾಜಕೀಯ. ಐ ಬಿಲಾಂಗ್ ಟು ದಾಟ್. ಒಬ್ಬ ಚಿಕ್ಕ ಪೊಲೀಸ್ ಆಫೀಸರ್ ಜೊತೆ ಹೋರಾಟಕ್ಕೆ ಇಳಿಯೋದಕ್ಕೆ ಈ ಮಹಾವೀರ್ ದಾಸ್ ತಯಾರಿಲ್ಲ ಅಂತೇನಿಲ್ಲ. ನನ್ನ ಲೆವೆಲ್ಗೆ ಬಹಳ ಚಿಕ್ಕದು. ನಾನು ಈ ರಾಜ್ಯಕ್ಕೆ ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ. ನಿಮ್ದೇನಾದ್ರು ಬೇಡಿಕೆಗಳಿದ್ರೆ ಕೇಳ್ಬೋದು, ನಾನು ಏನ್ ಬೇಕಾದ್ರೂ ಕೊಡ್ತೀನಿ. ನಾಚಿಕೆ ಪಟ್ಕೋಬೇಡಿ. ಆದ್ರೆ ಒಂದ್ ವಾರ್ನಿಂಗು, ನಾನೇನಾದ್ರು ಸೇಡ್ ತೀರಿಸ್ಕೋಬೇಕು ಅಂತ ರಣರಂಗ ಕೇಳಿದ್ರೆ ನೀನ್ ಇಲ್ಲಿವರೆಗೂ ಶೇಖರಿಸಿಟ್ಟಿರೋ ಎಲ್ಲಾ ಆಯುಧಗಳು ತುಕ್ಕಿಡಿದು ಮಣ್ಪಾಲಾಗತ್ತೆ. ಐ ಮೀನ್ ಎವಿಡೆನ್ಸ್. ದಿಸ್ ಇಸ್ ಮೈ ಕಾರ್ಡ್. ನನ್ನ ಫ್ರೆಂಡ್ಶಿಪ್ ಏನಾದ್ರೂ ಬೇಕಿದ್ರೆ ಜಸ್ಟ್ ಗಿವ್ ಮಿ ಅ ಕಾಲ್. ನಾನಿನ್ ಬರ್ಲಾ? ಜಸ್ಟ್ ಅ ಮಿನಿಟ್. ಲಾರೆನ್ಸ್, ಎಸ್ ಸರ್. ಕುಡಿಯೋದಕ್ಕೇನು ಕೊಡಲ್ವಾ? ಶ್ಯೂರ್ ಸರ್. ತಗೋತೀರ ತಾನೆ? ಬೈ ಆಲ್ ಮೀನ್ಸ್. Thank you. So, Mr. Pradeep, I can expect your call, okay? Out. I said get out. ಸೊ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಾ ಇತ್ತು. ದಟ್ ಮೀನ್ಸ್ ಮಹಾವೀರ್ ದಾಸ್ ನನ್ನನ್ನು ಮೀಟ್ ಮಾಡಿ ಫ್ರೆಂಡ್ಶಿಪ್ ಬೇಕಾದ್ರೆ ಗಿವ್ ಮಿ ಅ ಕಾಲ್ ಅಂತ ಕಾರ್ಡ್ ಕೊಟ್ಟ ಹಾಗೆ ಸತ್ಯಮೂರ್ತಿನೂ ಮೀಟ್ ಮಾಡಿ ಹೆದರಿಸಿದ್ದಾನೆ ಅಂತ ಆಯ್ತು. ಸರ್, ಅವನೇ ಕಲ್ಪ್ರಿಟ್ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಸೊ ಹಿ ಇಸ್ ದ ಮರ್ಡರರ್. ಯು ಆರ್ ರಾಂಗ್. ಸತ್ಯಮೂರ್ತಿನ ಮಹಾವೀರ್ ದಾಸ್ ಮೀಟ್ ಮಾಡಿದಾನೆ ಅನ್ನೋದು ಫಿಂಗರ್ ಪ್ರಿಂಟ್ಸ್ ಇದೆಯಾ ಹೊರತು ಕೋರ್ಟ್ ಬೇಕಾದ ಸಾಕ್ಷಿ ಆಧಾರ ಇಲ್ವಲ್ಲ ಸರ್. ಅಟ್ಲೀಸ್ಟ್ ಈ ಮರ್ಡರ್ ಅಲ್ಲಿ ಮಹಾವೀರ್ ದಾಸ್ ಕೈವಾಡ ಇದೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಸಿಗ್ತಲ್ಲ ಸರ್. ಅವನೊಬ್ನೇ ಅಂತ ಹೇಗೆ ಹೇಳ್ತೀಯಾ? ದೇರ್ ಕುಡ್ ಬಿ ಮೋರ್, ಅಟ್ಲೀಸ್ಟ್ 3. 3 ಜನನಾ? ಎಸ್. ಏಸ್ ಮ್ಯಾನಿಪ್ಯುಲೇಟರ್ ಮಹಾವೀರ್ ದಾಸ್, ಪೊಲೀಸ್ ಕಮಿಷನರ್ ರಾಮ್, ಡಿಸಿಪಿ ಲಕ್ಷ್ಮಣ್. ಯು ಮೀನ್ ರಾಮಾಯಣದಲ್ಲಿ ಹೀರೋಗಳಾಗಿ ಮೆರೆದವ್ರ ಹೆಸರಿಟ್ಟುಕೊಂಡು ಈ ಕಲಿ ಕಾಲದಲ್ಲಿ ವಿಲನ್ಸ್ ಆಗಿದ್ದಾರೆ. ಆ ಫಿಂಗರ್ ಪ್ರಿಂಟ್ಸ್ ಬ್ಯೂರೋ ಇಂದ ನಿಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಸತ್ಯನೇ ಇರಬಹುದು, ಬಟ್ ಅಷ್ಟೇ ಆಧಾರದಿಂದ ನನಗೆ ಬೇಡಿ ಹಾಕೋಕ್ಕಾಗ್ಲಿ ಶಿಕ್ಷೆ ವಿಧಿಸೋಕ್ಕಾಗ್ಲಿ ಈ ದೇಶದ ಕಾನೂನಿಗೆ ಸಾಧ್ಯ ಇಲ್ಲ. ನಾನು ಯಾರು? ದಾಸ್, ಮಹಾವೀರ್ ದಾಸ್. ಅದನ್ನ ನಾವು ಒಪ್ಕೊಳ್ತೀವಿ ದಾಸ್ಜಿ.
ಆದ್ರೆ ಪ್ರದೀಪ್ ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್ ನಮ್ 3 ಜನರುಗಳ ಬಗ್ಗೆ ಆಗಿರೋದ್ರಿಂದ ಸ್ವಲ್ಪ ಅಪಾಯ. ಅಯ್ಯೋ, ಆ ಪ್ರದೀಪ್ ನೆನೆಸ್ಕೊಂಡ್ರೇನೆ ನಾವು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೀವೇನೋ ಅನ್ನೋಷ್ಟು ನನಗೆ ಭಯ ಆಗ್ತಾ ಇದೆ. ಭಗವಂತ ನೀನೇ ಕಾಪಾಡ್ಬೇಕು. ಇಲ್ಲಿ ಭಗವಂತನೂ ಇಲ್ಲ, ಗಿಗುವಂತಾನೂ ಇಲ್ಲ. ಇಲ್ಲಿ ಎಲ್ಲ ನಾವೇ ತೀರ್ಮಾನ ಮಾಡ್ಕೋಬೇಕು. ಹಲೋ, ಶಂಕರ್ನಾಗ್ ಥಿಯೇಟ್ರಾ? ಎಷ್ಟು ಗಂಟೆಗೆ ಶೋ? ಹಲೋ, 2 ಗಂಟೆ. ನೀಲಿ ಕಣಕ ಹಾಕೊಂಡೈತಲ್ಲ ಹುಡುಗಿ. ಓಕೆ, ಬಂದ್ಬಿಡ್ತೀನಿ. ಹಲೋ, ಜಸ್ಟ್ ಎ ಮಿನಿಟ್. ಬಂದ್ಬಿಡ್ತೀನಿ. ಓಕೆ, ನಮಸ್ಕಾರ ಸರ್. ನೀಲಿ ಕನ್ನಡಕ ಹಾಕೊಂಡು ಹೋದ್ಲಲ್ಲ ಹುಡುಗಿ, ಅವ್ಳು ಗೊತ್ತಾ? ಗೊತ್ತು ಸರ್, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್. ಹೆಸರೇನು? ಶ್ರೀಜ್ಯೋತಿ ಅಂತ ಸರ್. ಅವ್ಳು ಕೊಟ್ಟಿದ್ ಕ್ಯಾಶ ಚೆಕ್ಕ? 2 ಸರ್. ತೆಗಿ. ಕೂಚು. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ನನ್ನನ್ನಲ್ಲ ಅಲ್ಲ? ಹಲೋ, ಶ್ರೀ ಜ್ಯೋತಿ ಅವರ ಈ ಹೊಸ ಅಡ್ರೆಸ್ ಹುಡ್ಕೋದು ಸ್ವಲ್ಪ ಕಷ್ಟನೇ ಆಯ್ತು. ಮೇ ಐ? ಪ್ಲೀಸ್ ಕಮ್ ಆನ್.
ಗುಡ್. ಫೈನ್. ಅದ್ಭುತ. ಅಲ್ಲಾವುದ್ದೀನ್ ಅದ್ಭುತ ದೀಪ ಅಂತ ಒಂದು ಅರೇಬಿಯನ್ ಕಥೆ ಇದೆ, ನೀವು ಕೇಳೇ ಇರ್ತೀರಾ. ಕಷ್ಟ, ಕಣ್ಣೀರು, ಕಾರ್ಪಣ್ಯ ಅಂತ ಬದುಕ್ತಾ ಇದ್ದ ಶ್ರೀಜ್ಯೋತಿ ಇವತ್ತು ಲಕ್ಷ್ಮಿಯ ವರಪುತ್ರಿ ನವಜ್ಯೋತಿಯಾಗಿ ಬದುಕ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಪ್ಲೀಸ್, ನಿಮ್ಗೇನ್ ಬೇಕು? ಕತೆ, ನಿನ್ನ ನವಜೀವನದ ಕತೆ. ಸಾಧಾರಣ ಮನೆಯಲ್ಲಿದ್ದುಕೊಂಡು ಸಾಮಾನ್ಯ ಜೀವನ ನಡೆಸ್ತಾ ಇದ್ದ ನೀನು ಕೆಲವೇ ದಿನಗಳಲ್ಲಿ ಇಷ್ಟು ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಿರೋ ನಿನ್ನ ಪ್ರಣಯ ಕತೆ. ಸಾವಿರಾರು ರೂಪಾಯಿನ ಶಾಪಿಂಗು, ಓಡಾಡೋದಕ್ಕೆ ಪಾಶ್ ಕಾರು, ಈ ಆಭರಣ, ಈ ವೈಭವದ ಜೀವನಕ್ಕೆ ದುಡ್ಡು ಎಲ್ಲಿಂದ ಬಂತು? ಹೇಳೆ. This is none of your business, you know. It is my business to know. ಹೇಳಲೇಬೇಕು. Look, ನನಗೂ ಕಾನೂನು ಗೊತ್ತಿದೆ. ನನ್ನನ್ನ ಭಯಪಡಿಸ್ಬೇಕು ಅನ್ನೋ ಉದ್ದೇಶ ನಿಮಗೇನಾದ್ರೂ ಇದ್ರೆ, ಭಯ ಪಡಿಸ್ಲೇಬೇಕು ಅನ್ನೋದಾದ್ರೆ ಅದಕ್ಕೂ ನಾನ್ ರೆಡಿ. ಹೇಳೆ, ಯಾರೇ ನಿನ್ನ ಆಫೀಸರ್? ನೀವಾಗ್ಲೇ ಕೇಳಿದ್ರಲ್ಲ, ಇಷ್ಟು ದೊಡ್ಡ ಆಸ್ತಿನ ಇಷ್ಟು ಬೇಗ ಹೇಗ್ ಸಂಪಾದನೆ ಮಾಡಿದೆ ಅಂತ. ಅಂದ ಆಕರ್ಷಣೆ ಇರೋ ನನ್ನಂತ ಹೆಣ್ಣು ಭೋಗ ಭಾಗ್ಯನ ಬಯಸ್ಬಿಟ್ರೆ ಇಂಥ ಐಶ್ವರ್ಯನ ಸಂಪಾದಿಸೋದಕ್ಕೆ ಅಷ್ಟೇನು ಕಷ್ಟ ಆಗಲ್ಲ. ಹೌದಾ? ಹಾಗಾದ್ರೆ ಹೇಳು, ನೀನ್ ಯಾರು? ಇಟ್ಕೊಂಡೋಳ, ದಂಧೆ ನಡೆಸೋಳ, ಇಲ್ಲ ಹೈ ಕ್ಲಾಸ್ ವೇಶ್ಯನ? ಒಂದು ರಾತ್ರಿ ನಿನ್ ರೇಟ್ ಎಷ್ಟು ಹೇಳೆ? ನಿನ್ನಂತ ಒಬ್ಬ ಪೊಲೀಸ್ ಆಫೀಸರ್ ತಗೊಳ್ಳೋ 1 ತಿಂಗಳು ಪೂರ್ತಿ ಸಂಬಳ ತಂದ್ಕೊಟ್ರು ನನ್ನ ಒಂದು ರಾತ್ರಿ ಗುಂಡು ಪಾರ್ಟಿಗೂ ಸಾಲಲ್ಲ. ನೌ ಪ್ಲೀಸ್ ಗೆಟ್ ಔಟ್. ಯು ಬ್ಲಡಿ ವ್ಯಾನ್. ಈ ಪೊಲೀಸ್ ಕೆಲಸ ಏನು ಅಂತ ತೋರಿಸ್ತೀನಿ. ನಿನಗೆ ಗೊತ್ತಿರೋದ್ನೆಲ್ಲ ಮುಚ್ಚು ಮರೆ ಇಲ್ಲದೆ ಹೇಳಿದ್ರೆ ನಿನ್ನ ಬಿಟ್ಬಿಡ್ತೀನಿ. ನಿನಗೆ ತೊಂದರೆ ಮಾಡಲ್ಲ. ನೋಡು ಚಾನ್ಸ್. ನಾನು ಮೊದಲೇ ಹೇಳಿದ್ನಲ್ಲ, ನಂಗೇನು ಗೊತ್ತಿಲ್ಲ. ಸಿಟಿನಲ್ಲಿ 3 ಬ್ಯಾಂಕ್ಗಳಲ್ಲಿ ನಿನ್ನ ಅಕೌಂಟ್ಸ್ ಇದೆ. ಕಳೆದ 3 ತಿಂಗಳಿನಿಂದ ಈ ಅಕೌಂಟ್ಸ್ಗೆ ಲಕ್ಷಾಂತರ ರೂಪಾಯಿ ಜಮಾ ಆಗಿದೆ. ಮಿಸ್ ಶ್ರೀಜ್ಯೋತಿ, ನಿಮ್ಮ ಅಕೌಂಟಲ್ಲಿ ಜಮಾ ಆಗಿರೋ ಈ ಲಕ್ಷಾಂತರ ರೂಪಾಯಿ ಮಹಾವೀರ್ ದಾಸನ ಖಜಾನೆಯಿಂದ ಬಂದುತ್ತಾನೆ? ಇಲ್ಲ ಇಲ್ಲ, ನೀವ್ ಹೇಳೋ ಮಹಾವೀರ್ ದಾಸ್ ಯಾರು ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ನನ್ನ ನಂಬಿ. ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತು? ಆ ಮಹಾವೀರ್ ದಾಸ್ ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ನೋಡು, ಬ್ಯಾಂಕ್ ಲಾಡ್ಜರ್ ಅಲ್ಲಿ ನಿನ್ನ ಹೆಸರಿದೆ. ನಿನ್ನ ಅಕೌಂಟ್ಸ್ ಓಪನ್ ಮಾಡೋದಕ್ಕೆ, ಬ್ಯಾಂಕ್ಗೆ ನಿನ್ನ ಪರಿಚಯ ಮಾಡೋದಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ಮಹಾವೀರ್ ದಾಸ್ ಬರ್ದ ಲೆಟರ್. ಇನ್ನು ಈ ಪೇಪರ್ಸ್ ಎಲ್ಲ ನಿನಗೆ ಬಂಗ್ಲೆ, ಕಾರು ಕೊಡಿಸಿದ್ದಕ್ಕೆ ಡಾಕ್ಯುಮೆಂಟ್ಸ್. ಅವನ ಕಳ್ಳ ವ್ಯವಹಾರಕ್ಕೆ ಇದು ಬಲವಾದ ಸಾಕ್ಷಿ. ಇಷ್ಟೆಲ್ಲ ಇದ್ರು ಏನು ಗೊತ್ತಿಲ್ಲ ಹಾಗೆ ನಾಟಕ ಆಡ್ತಿದ್ಯಾನೆ? ಹಾಗಾದ್ರೆ ಹೇಳು, ಆ ಮಹಾವೀರ್ ದಾಸನ ನಿನ್ನ ಶೀಲದ ಜೊತೆ ವಿಜಿಲೆನ್ಸ್ ಆಫೀಸರ್ ಸತ್ಯಮೂರ್ತಿ ಅವರ ಹತ್ರ ಇದ್ದ ರಹಸ್ಯಗಳನ್ನ, ಆಧಾರಗಳನ್ನೆಲ್ಲ ಕೊಟ್ಟಿದ್ಯಾ? ಹೊಡಿಬೇಡಿ, ಹೊಡಿಬೇಡಿ. ಕೋರ್ಟ್ನಲ್ಲಿ ಅವಳು ನಡೆದಿದ್ದನ್ನೆಲ್ಲ ಹೇಳ್ಬಿಟ್ರೆ ನಮ್ ಚಾಪ್ಟರ್ ಕ್ಲೋಸ್. ಆ ಪ್ರದೀಪ ಅರೆಸ್ಟ್ ವಾರೆಂಟ್ ತಂದು ನಾವು 4 ಜನ ಕಂಬಿ ಹೆಣ್ಸಾಗಿ ಮಾಡೋದು ಶತಸಿದ್ಧ. ಹೌದು ದಾಸ್ತಿ, ಸ್ವಲ್ಪ ಯೋಚನೆ ಮಾಡಿ. ಅವಳು ಬಾಯೇ ಬಿಡ್ದಿದ್ರೆ ಬಿಟ್ಟೆ ಬಿಡ್ತಾಳೆ ದಾಸ್ತಿ. ಆ ರಾಕ್ಷಸ ಅವಳನ್ನ ಬಾಯಿ ಬಿಡಿಸೇ ಬಿಡಿಸು. ಆಫ್ಟರ್ ಆಲ್ ಒಂದು ಹೆಂಗಸು, ನಮ್ಮಷ್ಟು ಧೈರ್ಯ ಇರುತ್ತಾ ಆ ಹೆಣ್ಣಿಗೆ? ಅವಳು ಸತ್ರು ಬಾಯ್ ಬಿಡಲ್ಲ ಅನ್ನೋ ನಂಬಿಕೆ ಈ ಮಹಾವೀರ್ ದಾಸ್ಗಿದೆ. ನೀವು ಧೈರ್ಯವಾಗಿರಿ. ಸರ್, ಗೊತ್ತಿದ್ದು ಅಂಥ ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಳ್ಳೋದು ನನಗೆ ಸರಿ ಕಾಣ್ತಾ ಇಲ್ಲ. ಉಗ್ದಟ್ಟಿ ಸರ ಕಿತ್ತೋದವಳನ್ನ ಏನ್ ಮಾಡ್ತಾ ಇದ್ರ? ನನ್ನ ಮಾತು ಕೇಳಿ. ಬಿಡಿ ದಾಸಿ, ಬಿಡಿ ದಾಸಿ. ಏನಾಗಿದೆ ನಿಮಗೆ?
ಸಾರಿ ದಾಸ್ಜಿ. ಇನ್ನೊಂದು ಸಾರಿ ನನ್ ಜ್ಯೋತಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ ಹೊಟ್ಟೆನ್ ಬಗ್ದು ಕರಳ್ನ ಹಾರ ಹಾಕೊಂಡ್ಬಿಡ್ತೀನಿ. ಹುಷಾರ್ ಅನ್ವರ್. Key, please. ಈಗೇನ್ ಸರಿಯಾಗಿ ನೋಡ್ಕೊಳ್ಳಿ. ಸರಿ ಸರ್. ನಾನು ಹೇಳೋವರೆಗೂ ರೂಮ್ ಬಿಟ್ಟು ಆಚೆ ಹೋಗ್ಬಾರ್ದು. ಆಗ್ಲಿ ಸರ್. ಎಸ್, ಈ ಕ್ಷಣದಿಂದ ಆ ಪ್ರದೀಪ್ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಅವನ್ ಮೂವ್ಮೆಂಟ್ಸ್ ಏನು ಅಂತ ನಾವು ತಿಳ್ಕೋಬೇಕು. ಡಿಪಾರ್ಟ್ಮೆಂಟ್ ಒಳಗಡೆ ನೀವು, ಹೊರಗಡೆ ನಾನು. ಏನಂತೀರಾ? ಓಕೆ ಓಕೆ ಡನ್.
Drop your gun. Drop it. ಕನ್ವರ್ಲಾಲ್, ನಮ್ಮೂರ್ದೇನ್ ವಿಷಯನೇ ಗೊತ್ತಾಗ್ಲಿಲ್ವಲ್ಲ? ಗೊತ್ತಾಗುತ್ತೆ. ಆನ್ ದಿ ವೇ. ಹಲೋ, ಬ್ಯಾಡ್ ನ್ಯೂಸ್. ಹರೀಶ್ ಶೆಟ್ಟಿ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ನಂತೆ. ಕನ್ವರ್, ಅವನೇನಾದ್ರೂ ನಮ್ಮ ಬಗ್ಗೆ... ನೋ ಚಾನ್ಸ್. ಅವನೊಬ್ಬ ನಿಯತ್ತಿನ ನಾಯಿ. ಶ್ರೀ ಜೊತೆ ಯಾವ ರೂಮಲ್ಲಿದ್ದಾರೆ? 501 ಸರ್. ಓಕೆ. ಹಲೋ, Just a moment. Hello, 501 guest ಇದ್ರಲ್ಲ? There's a call for you, sir. For me? Yes. Hello.
ಸರ್, ಶ್ರೀಜ್ಯೋತಿ ಅವ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಎಸ್, ಶಿ ವಾಸ್ ಮೈ ಎಂಪ್ಲಾಯಿ. ಮಹಾವೀರ್ ದಾಸ್ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ರು. ಹಾಗಾಗಿ ನಮ್ ಕಂಪ್ನಿ ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೊಂತಾ ಇದ್ರು, ನಮ್ ಕಾರ್ಗಳಲ್ಲಿ ಓಡಾಡ್ತಾ ಇದ್ರು. ಕೇವಲ ಅಷ್ಟೇ ಕಾರಣಕ್ಕೋಸ್ಕರ ಪೊಲೀಸ್ನವರು ಆಕೆನ ಅರೆಸ್ಟ್ ಮಾಡಿದ್ರು. ಅವ್ರ ಹತ್ರ ಯಾವುದೇ ಆಧಾರಗಳು ಸಾಕ್ಷಿಗಳು ಸಿಗದೆ ಇರೋ ಕಾರಣಕ್ಕೋಸ್ಕರ ಶೇಮ್. ಇಟ್ಸ್ ಅ ಕ್ಲಿಯರ್ ಮರ್ಡರ್ ಕೇಸ್. ಕ್ರೂರ ಘೋರ ಹತ್ಯೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋ ನೋ, ನಿಮಗ್ ಶ್ರೀಜ್ಯೋತಿ ಬಗ್ಗೆ ಫರ್ದರ್ ಡೀಟೇಲ್ಸ್ ಏನಾದ್ರೂ ಬೇಕಿದ್ರೆ ACP ಪ್ರದೀಪ್ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ. ಸರ್, ಗಾಡಿ ತೆಗ್ರಿ ಸರ್, ಗಾಡಿ ತೆಗ್ರಿ ಸರ್. Hey, hey, what's this? Drop your guns. Drop your guns. No photographs. Drop your guns. I said get back. Give me a bullet. Give me a bullet. Bullets. Back. Back. Hey, ಆವತ್ ನನ್ನ ಮನೆಗೆ ಬಂದು ಏನ್ ಹೇಳಿದೆ ಅಂತ ಜ್ಞಾಪಕ ಇದೆಯಾ? ಒಬ್ಬ ಸಣ್ಣ ಪೊಲೀಸ್ ಆಫೀಸರ್ ಜೊತೆ ಹೋರಾಡೋದು ಈ ಮಹಾವೀರ್ ದಾಸನ್ ಲೆವೆಲ್ಗೆ ತುಂಬಾ ಚಿಕ್ಕದು ಅಂತ ಹೇಳಿದ್ದೆ. ಇವತ್ತು ಗೊತ್ತಾಯ್ತು ನಿನ್ನ ಲೆವೆಲ್ ಏನು ಅಂತ. ಲುಚ್ಚ ನನ್ನ ಮಗನೇ. ಇಂಥ ನಾಮರ್ದ ನನ್ನ ಮಕ್ಕಳನ್ನ ಹಿಂದೆ ಮುಂದೆ ಇಟ್ಕೊಂಡು ಕೈಗೊಂದು ಪಿಸ್ಟಲ್ ಕೊಟ್ಟು ಬಿಟ್ರೆ ನನ್ನ ಗುಂಡಿಗೆ ನಿಂತೋಗುತ್ತೆ ಅನ್ಕೊಂಡಿದ್ಯಾ? ನಗ್ತಾ ಇದೆಯಲ್ಲ, ನಗು. ಅಧಿಕಾರಿಗಳು ನಿನ್ನ ಮುಷ್ಟಿಯಲ್ಲಿ ಇದ್ದಾರೆ ಅನ್ನೋ ದುರಾಂಕಾರದಿಂದ ಮೆರೀತಾ ಪವಿತ್ರವಾದ ಖಾದಿ ಹಾಕಿರೋ ರಾಜಕಾರಣಿಗಳಿಗೆ ಮಂಗಳ ಆಡಿದ್ದೀನಿ ಅನ್ನೋ ಗರ್ವದಿಂದ ಡೆಲ್ಲಿ ಪಾರ್ಲಿಮೆಂಟ್ ವರ್ಗೂ ಕೈಯಾಡಿಸೋ ಪೊಲಿಟಿಕಲ್ ಬ್ರೋಕರ್ ಅನ್ನೋ ದರ್ಪದಿಂದ ಹೈಟೆಕ್ ಕಾಂಪ್ಯೂಟರ್ಸ್ ಬ್ಲೂ ಚಿಪ್ಸ್ ಇಂದ ಅಭಿವೃದ್ಧಿ ಹೊಂದಿರೋ ಡೆಲ್ಲಿ ನಿನ್ನ ಸೊಂಟಕ್ಕೆ ಕಟ್ಕೊಂಡ್ರು ಉಡ್ದಾರ ಅಂತ ತಿಳ್ಕೊಂಡು ನಗ್ತಾ ಇದೆಯಲ್ಲ, ನಗು. ಆದ್ರೆ ಟೇಕ್ ಕೇರ್, ಈ ಪ್ರದೀಪ ಮನಸ್ ಮಾಡ್ದ ಅಂದ್ರೆ ಅದೇ ಉಡ್ದಾರ ನಿನ್ನ ಕುತ್ತಿಗೆಗೆ ನೇಣಕ್ಕಾಗುತ್ತೆ. ಆಗ ನಿನ್ನ ಆ ಡೆಲ್ಲಿ ಕೂಡ ನಿನ್ನ ಕಾಪಾಡೋದಕ್ಕಾಗಲ್ಲ. Bear this in your mind, bear. ಈ ನಿನ್ನ ಡಿಪ್ಲೊಮಸಿ ನಗು ಇದೆಯಲ್ಲ, ಮುಂದಿನ ಸಲ ನಾನು ನಿನ್ನ ಭೇಟಿ ಆದಾಗ ಈ ನಗು ನಿನ್ನ ಮುಖದಲ್ಲಿ ಕಾಣಿಸಲ್ಲ. ನೀನು ಸತ್ರ ನಿನ್ನ ಹೆಣದ ಮೇಲೆ ಉಯ್ಯೋದಕ್ಕೆ ಸಿಗೋದು ಕಾವೇರಿ ಅಲ್ಲ. ಹಲೋ ಲಾರೆನ್ಸ್. ಗುಡ್ ಮಾರ್ನಿಂಗ್ ಸರ್. ಎನಿ ಪ್ರೋಗ್ರೆಸ್? ಸರ್, ಸತ್ತು ವ್ಯಕ್ತಿ ಹೆಸರು ಹರೀಶ್ ಶೆಟ್ಟಿ ಅಂತ ಗೊತ್ತಾಗಿದೆ ಸರ್. ಗುಡ್. ಸರ್, ಈತ ಕೆಲವು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ಆದ್ರೆ ಎಲ್ಲಿಂದ, ಯಾರಿಗೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದ ಹಾಗೂ ಎಲ್ಲಿ ಉಳ್ಕೊಂಡಿದ್ದ ಅಂತ ಮಾತ್ರ ಗೊತ್ತಾಗ್ಲಿಲ್ಲ ಸರ್. ಹರೀಶ್ ಶೆಟ್ಟಿ ಅಂದ್ರೆ ಈಸ್ ಅ ಮ್ಯಾಂಗ್ಳೂರಿಯನ್ ಇರ್ಬೋದು ಸರ್. ಇವನು ಕನ್ವರ್ಲಾಲ್ ಆಲಿಯಾಸ್ ದಳಪತಿ ಭಗವಾನ್. ದಳಪತಿ ಅನ್ನೋ ಬಿರುದು ಅಂಡರ್ವರ್ಲ್ಡ್ ಕೊಟ್ಟಿದ್ದು. ಸ್ವಲ್ಪ ದಿನ ಮಂಗಳೂರು, ಅಷ್ಟು ದಿನ ಗೋವಾ, ಮತ್ತಷ್ಟು ದಿನ ಮುಂಬೈ. ಯಾರಿಗೂ ಯಾವುದೇ ಸಂದರ್ಭದಲ್ಲೂ ಹೆದರೋನಲ್ಲ. ಈಸ್ ಅ ಪ್ರೊಫೆಷನಲ್ ಕಿಲ್ಲರ್. ಈಗ ಬೆಂಗಳೂರು ಬಂದಿದ್ದಾನೆ. ಆ ದಳಪತಿ ಭಗವಾನ್ ಇಲ್ಲಿಗೆ ಬಂದಿರೋ ಕಾರಣ ಏನು ಅಂತ ಗೊತ್ತಾಯ್ತಾ? ಮಂಗಳೂರು ಮತ್ತು ಮುಂಬೈನಲ್ಲಿ ದಿನೇ ದಿನೇ ಮಾಫಿಯಾಯಿಸಂ ಎತ್ತಂಗಡಿ ಆಗ್ತಿರೋದೇ ಇದಕ್ಕೆ ಕಾರಣ. ಮಹಾವೀರ್ ದಾಸನ ಕೈವಾಡ ಇವನು ಇಲ್ಲಿಗೆ ಬರುವಾಗ ಮಾಡಿದ್ದಾರೆ. ಮಹಾವೀರ್ ದಾಸನ್ಗೆ ಅಂತಾರಾಜ್ಯ ಗೂಂಡಾಯಿಸಂ ಮತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ ಸಂಬಂಧ ಇದೆ ಅನ್ನೋದಕ್ಕೆ ಇವನು ಬಲವಾದ ಸಾಕ್ಷಿ. ಇವನ್ ಚರಿತ್ರೆನ ಇಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಗೆ ತಿಳ್ಕೊಂಡೆ? ಮಂಗಳೂರು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಕ್ಬಾಲ್ ಅಂತ ನನ್ನ ಬ್ಯಾಚ್ಮೇಟ್ ಒಬ್ಬ ಇದ್ದಾನೆ. ಈ ಹರೀಶ್ ಶೆಟ್ಟಿ ಬ್ಯಾಕ್ ಗ್ರೌಂಡ್ ಬಗ್ಗೆ ವಿಚಾರಿಸಿದೆ, ಚೆನ್ನಾಗಿ ವರ್ಕೌಟ್ ಆಯ್ತು. ಹಲೋ, ನಾನ್ ರೀ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ಎಸ್ ಸರ್. ನೋಡಿ ದೇಶಪಾಂಡೆ, ಆ ಪ್ರದೀಪನ್ನ ಕೂಡಲೇ ನನ್ನ ಚೇಂಬರ್ ಕರ್ಕೊಂಬನ್ನಿ. ಓಕೆ ಸರ್. ಏನಯ್ಯ, ಒಂದು ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡು ಅಂತ ನಿನಗೆ ವಹಿಸ್ಕೊಟ್ರೆ 3 ಕೊಲೆಗಳಾಗ್ಬಿಡ್ತಲ್ಲಯ್ಯ. ಡೆಲ್ಲಿಲಿರೋ ನನಗೆ ಇಲ್ಲಿ ನಡೆದಿರೋ ಕುರುಕ್ಷೇತ್ರ ಗೊತ್ತಾಯ್ತು ಅಂದ್ಮೇಲೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ನಿಮಗೆ ನಾಚಿಕೆ ಆಗ್ಬೇಕು. ಡ್ಯೂಟಿ ಮಾಡ್ತಾರಂತೆ, ಡ್ಯೂಟಿ. ನೋಡ್ರಿ ದೇಶಪಾಂಡೆ,
ಇನ್ನು ಮುಂದೆ ಇವನಿಗೂ ಆ ಸತ್ಯಮೂರ್ತಿ ಮರ್ಡರ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಇವನನ್ನ ಈ ಕೇಸ್ನಿಂದಲೇ ಕಿತ್ತು ಹಾಕ್ತಾ ಇದ್ದೀನಿ. ನೋಡಯ್ಯ, ಈಗಿಂದ ಈಗಲೇ ಈ ಕ್ಷಣದಲ್ಲಿ ನೀ ರಾಜೀನಾಮೆ ಕೊಟ್ಟು ಹೊರಟೋಗ್ಬೇಕು. ಸರ್, ಅದು ಇಲ್ಲ, ಇದು ಇಲ್ಲ. ನೋಡ್ರಿ, ಈ ಕೇಸಿನ ಬಗ್ಗೆ ಈ ರಾಜ್ಯದ ಗೃಹ ಮಂತ್ರಿಯಾಗಿ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕೇಸ್ನ ಮುಂದುವರಿಸ್ತೀನಿ, ಇಲ್ಲ ಮೂಟೆ ಕಟ್ಟಿ ಮೂಲೆಗಾದ್ರೂ ಬಿಸಾಕ್ತೀನಿ, ಗೊತ್ತಾ? ಪ್ಲೀಸ್ ಸರ್, ಪ್ರದೀಪ್ ಬೇಡಿ ಸರ್. ನೀವು ನನ್ನ ವಹಿಸ್ಕೊಂಡು ಮಾತಾಡೋದಾದ್ರೆ ದಯವಿಟ್ಟು ಬೇಡಿ. ಗೃಹ ಮಂತ್ರಿಗಳ ಹತ್ರ ಏನ್ ಹೇಳ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆಯೋ ಅದನ್ನ ನಾನೇ ಹೇಳ್ಬೇಕು. ಬೇಡಪ್ಪ, ಬೇಡ. ನೀ ಮಾತಾಡೋದು ಬೇಡ, ನಾ ಕೇಳಿಸ್ಕೊಳ್ಳೋದು ಬೇಡ. ಹೊರಗು, ಗೆಟ್ ಔಟ್ ಐಸೆ. ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಸರ್. ಆದ್ರೆ ಒಬ್ಬ ಹೋಮ್ ಮಿನಿಸ್ಟರ್ನ ಬ್ಲಾಕ್ ಮೇಲ್ ಮಾಡುವಂತ ಸಂದರ್ಭ ಬಂತಲ್ಲ ಅಂತ ನೋವಾಗ್ತಾ ಇದೆ. ಆದ್ರೆ ವಿಧಿ ಸರ್, ನಾನಿಲ್ಲಿ ಹೇಳ್ಬೇಕು ಅಂತಿರೋ ಮಾತುಗಳನ್ನ ನೀವು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಕಾಫಿ ಟೈಮ್ನಲ್ಲಿ ನೀವು ಟಿವಿ ಆನ್ ಮಾಡಿದಾಗ ಇದೇ ಮುಖಾನ ಅಲ್ಲಿ ನೋಡ್ಬೇಕಾಗುತ್ತೆ. ಈಗ ನಾನು ಇಲ್ಲಿ ಹೇಳ್ಬೇಕು ಅಂತಿರೋ ಮಾತುಗಳನ್ನೆಲ್ಲ ನೀವು ಅಲ್ಲಿ ಕೇಳಬೇಕಾಗುತ್ತೆ. ಕೇಳ್ತೀರಾ? ಈ ಕೇಸಿಂದ ಕಮಿಷನರ್ ರಾಮ್ ಮತ್ತು ಡಿಸಿಪಿ ಲಕ್ಷ್ಮಣ್ ಜೊತೆಗೆ ದೇಶದ್ರೋಹಿ ಮಹಾವೀರ್ ದಾಸ್ನು ರಕ್ಷಣೆ ಮಾಡಬೇಕಾದ ಕರ್ಮ ಈ ರಾಜ್ಯದ ಗೃಹ ಮಂತ್ರಿಗಳಾಗಿ ನಿಮಗೆ ಬಂದಿದೆ. ಹಾಗೊಂದ್ ವೇಳೆ ನೀವು ಮಹಾವೀರ್ ದಾಸ್ನ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಈ ಗೃಹ ಮಂತ್ರಿ ಪದವಿನ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಪ್ರದೀಪ್ ಸರ್, ಗುಡ್ಡನ ರಟ್ ಮಾಡಿ ಮಂತ್ರಿಗಳ ಮಹಾಮಂತ್ರಿಗಳ ಬೀದಿಗೆಳೆಯೋ ಕಾಲ ದೂರ ಇಲ್ಲ ಅನ್ನೋದಕ್ಕೆ ಈ ಇಸ್ ದ ರೈಟ್ ಪರ್ಸನ್. ಏನ್ ಹೇಳ್ತಾ ಇದ್ಯಾ? ಅಪ್ರೂವರ್ ಆಗಿ ಸತ್ತ ಜ್ಯೋತಿನ ನಾನ್ ತಿಳ್ಕೊಂಡ ಫ್ಯಾಕ್ಟ್ಸ್ ಬೇಕಾದ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಏನ್ ಡಾಕ್ಯುಮೆಂಟ್ಸ್? ಯಾವ ಡಾಕ್ಯುಮೆಂಟ್ಸ್? ನಿನ್ ಪಿಂಡ ಕೇಳೋ ತಾಕತ್ತಿದೆಯಾ? ಓಕೆ, ಕೇಳಿ. ಹೆಂಡತಿ ಹೆಸರಲ್ಲಿ ಊಟಿಯಲ್ಲಿ ಕಟ್ಟಿಸ್ತಾರ 2 ಅಂತಸ್ತಿನ ಬಂಗ್ಲೆ ವಿತ್ ಟೆರಸ್ ಸ್ವಿಮ್ಮಿಂಗ್ ಪೂಲ್. ಮಂಡ್ಯದಲ್ಲಿ ಮಗಳ ಹೆಸರಲ್ಲಿ 2 ಶುಗರ್ ಫ್ಯಾಕ್ಟರಿ. ನ್ಯಾಷನಲ್ ಹೈವೇ ನಂಬರ್ 4ರಲ್ಲಿ 1 ತಿಂಗಳಿಂದ ಪರ್ಚೇಸ್ ಮಾಡಿದ ಜಿಮ್ ಕೋಲಾ ಡಿಸ್ಟಿಲರಿ. ಮೊದಲನೇ ಹೆಂಡತಿಯ ಮಗನ ಹೆಸರಲ್ಲಿ. ತಮ್ಮನ ಹೆಸರಲ್ಲಿ ಮೈಸೂರು ಲಲಿತ್ ಮಹಲ್ ಪ್ಯಾಲೇಸ್ ಪಕ್ಕದಲ್ಲಿ 500 ಎಕರೆ ಜಮೀನ ರಿಜಿಸ್ಟರ್ ಮಾಡಿರೋದು ನಮಗ್ ಗೊತ್ತು. ಇದಕ್ಕೆಲ್ಲ ಹೋಮ್ ಮಿನಿಸ್ಟರ್ ಖರ್ಚು ಮಾಡಿರೋ ಹಣ ಮಹಾವೀರ್ ದಾಸನ ಸಾಮ್ರಾಜ್ಯದಲ್ಲಿ ಪ್ರಿಂಟ್ ಆಗಿ ಇಡೀ ದೇಶದ ತುಂಬಾ ಚಲಾವಣೆಯಲ್ಲಿರೋ ಕೋಟಾ ನೋಟು ಅಂತ ಒಂದೇ ಒಂದು ಸಾರಿ ಜನರ ಮುಂದೆ ಬಾಯಿ ಬಿಟ್ರೆ ಇದನ್ನ ಸುಳ್ಳು ಅಂತ ನಿರೂಪಿಸಕ್ಕಾಗುತ್ತಾ? ನೋ ಚಾನ್ಸ್. ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಷ್ಟೇ ಯಾಕೆ, ಇಡೀ ದೇಶಕ್ಕೆ ಮೋಸ ಮಾಡಿರೋ ನೀವು ಈ ಗರುಡನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಂತ ನೀವು ಹಾಕೊಂಡ್ರೋ ಶುಭ್ರವಾದ ಬಟ್ಟೆ ಮೇಲೆ ಕೊಚ್ಚಿ ನೀರಿರ್ಚೋ ಮನಸ್ಸು ನನಗಿಲ್ಲ. ಆದಷ್ಟು ಬೇಗ ನೀವು ಮಹಾವೀರ್ ದಾಸ್ ಜೊತೆ ಇಟ್ಕೊಂಡ್ರ ಸಂಬಂಧನ ಕಳ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ನೀವು ನನ್ನ ಇನ್ವೆಸ್ಟಿಗೇಷನ್ಗೆ ಇಂಟರ್ಫಿಯರ್ ಆಗಲ್ಲ ಅಂತ ನಂಬಿರ್ತೇನೆ. ಹಲೋ ದಾಸ್ಜಿ, ನಾನು ರಾಮು. ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್, ಲೈನೇ ಸಿಗ್ತಾ ಇಲ್ಲ. ಎಲ್ಲಿದ್ದೀರಾ? ನೀನೆಲ್ಲಿದ್ಯಪ್ಪ? ನಾನಾ ಹೆಲ್ತ್ ಕ್ಲಬ್ ನಲ್ಲಿ ಮಸೇಜ್. ಅಕ್ಕಿ ಇದೆಯೋ? ಅಕ್ಕಿನ? ಅಕ್ಕಿ ಇಲ್ಲೇ ಪಕ್ಕದಲ್ಲೇ ಇದೆ. ಅವನೆಲ್ಲ ಲಕ್ಷ್ಮಣನ? ಅವನು ಇಲ್ಲೇ ಇದ್ದಾನೆ. ಗುಂಡ ಹಾಕ್ದ, ಚೆನ್ನಾಗಿ ಕೋಳಿ ಮಾಂಸ ತಿಂದು ಮತ್ತೇರಿ ಗೊರ್ ಅಂತ ಗೊರ್ಕೆ ಹೊಡಿತಾ ಬಿದ್ದಿದ್ದಾನೆ. ಮಜಾ ಮಾಡಿ. ಅದ್ರಲ್ಲಿ ವಿಷಯ ಗೊತ್ತಾಯ್ತಾ? ಇರ್ಲಿ. ಆ ಪ್ರದೀಪ ಬಂದು ಗಲಾಟೆ ಮಾಡೋದ್ ವಿಷಯ ಗೊತ್ತಾಯ್ತು. ನೀವೇನು ಯೋಚನೆ ಮಾಡ್ಬೇಡಿ, ನಾವಿದೀವಲ್ಲ, ಎಲ್ಲ ನೋಡ್ಕೊಳ್ತೀವಿ. ಅದೇನ್ ನೋಡ್ಕೋತೀರೋ ಏನೋ, ಹೇಳ್ತಾನೇ ಇದೀರಾ. ದಾಸ್ಜಿ, ಆ ನನ್ನ ಮಗನ ಒಂದು ಸಣ್ಣ ಸ್ಯಾಂಪಲ್ ತೋರ್ಸೋವರೆಗೂ ಅವ್ನು ನಮ್ ದಾರಿಗೆ ಬರೋಲ್ಲ. ಈಸ್ ವೆರಿ ಇಂಟೆಲಿಜೆಂಟ್. ನೋಡಿ, ಆ ನನ್ನ ಮಗ ಏನೇ ಬುದ್ಧಿ ತೋರ್ಸಿದ್ರು ಅವನ್ನ ಹಲಸಿನಕಾಯಿ ಕೊಚ್ಚಿ ನಮ್ಮವರು ಪೀಸ್ ಮಾಡಿ ಬೀದಿಲ್ ಬಿಸಾಕ್ತಾರೆ. ನೋಡ್ತಾ ಇರಿ ಅವನಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಬಹಳ ಕಷ್ಟ. ನಮ್ಮ ಜನ ಇದಾರಲ್ಲ, ಆರದು ಅಸಿಟ್ಟು ಮಾಡಾಕ ಬಿಡ್ತಾರೆ. ಯಾಕೆ ಕೈ ತೆಗ್ದೆ? ಸುಖ ಪಡೋಣ ಅಂತ ಬಂದ್ರು ತಮಾಷೆ ಮಾಡ್ತಾರೆ. ಒತ್ತು. ಒಂದ್ ನಿಮಿಷ, ಇಲ್ಲಿ ದಾಸ್ಜಿ, ಮೆಲ್ಗೆ. ಹಲೋ ದಾಸ್ಜಿ, ಆ ಪ್ರದೀಪ ನಮ್ಮನ್ನ ಹೇಗಾದ್ರೂ ಮಾಡಿ ಒಳಗೆ ಹಾಕ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಆಧಾರಗಳೆಲ್ಲ ಸುಟ್ಟು ಬೂದಿ ಆಗಿಬಿಟ್ಟಿದೆ. ಇಲ್ಲ ಇಲ್ಲಿ ಯಾರು ಕೇಳಿಸ್ಕೊತಾ ಇಲ್ಲ. ಸರಿ, ಸಂಜೆ ಬಂದು ನಾನು ಮೀಟ್ ಮಾಡು. ಆಯ್ತು.
ಸಂಜೆ ಕ್ಲಬ್ ಅಲ್ಲಿ ಭೇಟಿ ಮಾಡೋಣ. ಓಕೆ. ಕರ್ಮ ಕಣಯ್ಯ, ಒಬ್ಬೊಬ್ರದು ಒಂದೊಂಥರ ಬಾಧೆ. ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸರ್, ಅವತ್ ನಿಮ್ಮನ್ನ ಭೇಟಿ ಮಾಡಿದಾಗ ಕೆಲವು ವಿಷಯ ಕೇಳೋದು ಬ್ಯಾಲೆನ್ಸ್ ಇತ್ತು. ವಿಷಯನೂ ಇಲ್ಲ ಗಿಷ್ಯಾನೂ ಇಲ್ಲ, ನೀನ್ ಹೋಗ ಆಚೆ, ಗೆಟ್ ಔಟ್. ಹೋಗ್ತೀನಿ. ಲಾರೆನ್ಸ್, ಇವನ್ ಗೊತ್ತಾ ನಿಮ್ಗೆ? ಯಾರ ಅವನು? ಹೋಗ್ಲಿ, ಇವನ್ ಗೊತ್ತಿರ್ಬೇಕಲ್ಲ. ನೀವೇನು ಹುಚ್ಚಿಗೆ ಚಿಡ್ದಿದ್ಯೇನೋ? ಒಂಥರ ಹುಚ್ಚೆ. ಹೌದು, ಈ ಫೋಟೋದಲ್ಲಿರೋದು ನೀವಲ್ವಾ? ಇದು ನೀವಲ್ವಾ? ಅದನ್ನೆಲ್ಲ ಕೇಳಿದಾಗ ನೀನ್ ಯಾವನು? ನಾನಾ? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಉನ್ನತ ಸ್ಥಾನದಲ್ಲಿರೋ ಇಬ್ಬರು ಅಧಿಕಾರಿಗಳು, ಕಮಿಷನರ್ ರಾಮ್ ಅಂಡ್ ಡೆಪ್ಟಿ ಕಮಿಷನರ್ ಲಕ್ಷ್ಮಣ್ alias Lakshmikant, with great smuggler Mahavir Das and 2 branded killers. ನೀವೆಲ್ಲರೂ ಸೇರಿ ಮಂಗಳೂರು ಬೀಚ್ ನಲ್ಲಿ ಹುಡುಗಿರ ಜೊತೆ ಫೋಟೋ ತೆಗೆಸ್ಕೊಳ್ಳುವಾಗ ಇದು ನಿಮ್ಮನ್ನ ಈ ಸ್ಥಿತಿಗೆ ತರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಪೇಪರ್ನಲ್ಲಿ ನನ್ನ ಬಗ್ಗೆ ಇಲ್ಲ ಸಲದ್ನ ಬರ್ಸಿ, ನನ್ನ ತಲೆ ಮೇಲೆ ಗೂಬೆ ಕೂರಿಸಿ ನನ್ನ ಅಧಿಕಾರದಿಂದ ಕಿತ್ತಾಕ್ಬೇಕು ಅಂತಿದ್ದ ನೀವು, ದೇವ್ರು ನನಗಿಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ ದೇವ್ರನ್ನೇ ಶಪಿಸ್ತಾ ಇರಬೇಕು ಅಲ್ಲ? ಈ ಫೋಟೋ ನನಗೆ ಎಲ್ಲಿಂದ ಸಿಕ್ತು ಅಂತ ನಿನ್ನ ತಲೆ ಕೊರಿತಾ ಇರ್ಬೇಕಲ್ಲ? ಈ ಫೋಟೋ ಇಟ್ಕೊಂಡು ನೀನೇನೋ ಮಾಡ್ತೀಯ? ನರ ಕಿತ್ತಾಕ್ತೀನಿ. ಉಸಿರು ಬಿಟ್ರೆ ತಳ ಮುಟ್ಟಿಸ್ಬಿಡ್ತೇನೆ. ಮರ್ಯಾದೆಯಾಗಿ ಹೇಳ್ಬಿಡಿ. ನೀವು ಅಷ್ಟು ಸುಲಭವಾಗಿ ಬಾಯ್ ಬಿಡಲ್ಲ ಅಂತ ನನಗೆ ಗೊತ್ತು. ಓಕೆ, ವಿಜಿಲೆನ್ಸ್ ಕಮಿಷನರ್ ಸತ್ಯಮೂರ್ತಿನ, ಕಾನ್ಸ್ಟೇಬಲ್ ಕರಿಯಪ್ಪನ, ಮಿಸ್ ಶ್ರೀಜ್ಯೋತಿನ ಕೊಂದದ್ದು ಯಾರು? ಮಹಾವೀರ್ ದಾಸ ಇಲ್ಲ ದಳಪತಿ ಭಗವಾನ? ಅದೇ ನಮಗ್ ಗೊತ್ತಿಲ್ಲ. ನಿನ್ನ ಇಷ್ಟ ಬಂದಾಗ ಊಹಿಸ್ಕೊಂಡು ಹೆದರ್ಸಿದ್ರೆ ನಿನ್ನ ಕೊಟ್ಟು ಬೆದರಿಕೆಗೆ ಹೆದರೋರು ನಾವಲ್ಲ. ಓಹೋ, ಹಾಗಾದ್ರೆ ಸತ್ಯನ ಹೇಳೋ ಮನಸ್ಸು ನಿಮಗಿಲ್ಲ ಅಂತ ಆಯ್ತು ಅಲ್ಲ? ಹೇಳಲ್ಲ. ಏನ್ ಮಾಡ್ಕೊ ಹೋಗಲೇ. ಅಯ್ಯೋ ದೇವ್ರೇ, ಭಗವಂತ. ಕಳ್ಳರನ್ನ, ಕೊಲೆಗಡಕರನ್ನ, ಗೂಂಡಾಗಳು ಮಾತ್ರ ಅಲ್ಲ, ನಿಮ್ಮಂತ ದೇಶದ್ರೋಹಿಗಳನ್ನು ಬೆಂಡೆತ್ತು ಗುಂಡಿಗೆ ಇರೋ ಪೊಲೀಸ್ ಆಫೀಸರ್. ಆ ದಳಪತಿ ಭಗವಾನ್ ಎಲ್ಲಿದ್ದಾನೆ? ನನಗೆ ಗೊತ್ತಿಲ್ಲ. ಅವನು ಆ ಮಹಾವೀರ್ ದಾಸನ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇರ್ಬೇಕು. ಖಚಿತವಾಗಿ ನಮಗ್ ಗೊತ್ತಿಲ್ಲ. ದೇವರಾಣೆ, ನಮ್ಮನ್ನ ನಂಬು. ಹೌದು ಪ್ರದೀಪ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡು ದಯವಿಟ್ಟು, ಪ್ಲೀಸ್. ನಾನೇನೋ ಬಿಟ್ಬಿಡ್ತೀನಿ, ಆದ್ರೆ ಯೋಚನೆ ಮಾಡಿ, ನೀವು ಇಲ್ಲಿಂದ ಹೊರಗೋದ 2 ಗಂಟೆಯಲ್ಲಿ ಮಹಾವೀರ್ ದಾಸನ ಕೈಯಿಂದ ನಿಮ್ಮ ಹೆಣ ಉರುಳುತ್ತೆ. ನೀವೆಲ್ಲಾ ವಿಷಯನೂ ಹೇಳ್ಬಿಟ್ಟಿರ್ತೀರಾ ಅಂತ ಮಹಾವೀರ್ ದಾಸ ಬೈದಲ್ಲಿ ನಿಮ್ಮಿಬ್ಬರನ್ನು ಬೇಟೆ ಆಡೋದು ಗ್ಯಾರಂಟಿ. ನೀವು ಬದುಕಲೇಬೇಕು ಅನ್ನೋ ಆಸೆ ಇದ್ರೆ ಉಳಿದಿರೋದು ಒಂದೇ ಒಂದು ದಾರಿ. ಆ ಶ್ರೀ ಜ್ಯೋತಿ ತರ ನೀವು ಅಪ್ರೂವರ್ ಆಗೋದು. ಯೋಚನೆ ಮಾಡಿ. ಸರಿ, ಹಾಗೆ ಆಗಲಿ. ಗುಡ್. ಮಹಾವೀರ್ ದಾಸ್ ಎಲ್ಲೋ? ಗೊತ್ತಿಲ್ಲ. ಹೇಳೋ ಇಲ್ಲ. ಗೊತ್ತಿಲ್ಲ. ಮಹಾವೀರ್ ದಾಸ್ ಎಲ್ಲೋ? ಗೊತ್ತಿಲ್ಲ ರೀ. ಹೇಳೋ. ಹೇಳ್ತೀಯ
ಗೊತ್ತಿಲ್ವಾ ಮಹಾವೀರ ದಾಸ್ ಎಲ್ಲಿ ಹೇಳು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳು. Sorry, dear brother. God bless you. ಕನ್ವರ್, ಈ ವಿಷಯನ ಅವನಿಗೆ ತಿಳಿಸ್ಬಿಡು. ಇವನನ್ನ
ಹಲೋ,
ತನ್ವರ್ 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 ಎಲ್ಲೋದ ತನ್ವರ್ 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 ನಿನ್ನ ಕೌರವ ಸಾಮ್ರಾಜ್ಯದ ದುಶ್ಯಾಸನ. ನಿನ್ನ ಕೋಟಾ ನೋಡಿನ ಕೋಟೆ ಬಾಗಿಲು ಕಾಯ್ತಾ ಇದ್ದ ನಿನ್ನ ಬಲಗೈ ಬಂಟ ಕನ್ವರ್ ಲಾಲ್. ಫಿನಿಶ್. ನಗ್ತಾ ಇದೀಯಾ? ನಗು. ನೀನ್ ಯಾಕೆ ನಗ್ತಾ ಇದೀಯಾ ಅಂತ ನನಗೆ ಗೊತ್ತು. ನಿನ್ನ ಜೈಲ್ಗೆ ಹಾಕ್ತೀನಿ ಅನ್ಕೊಂಡಿದ್ಯಾ? ನೋ ಚಾನ್ಸ್. ಪ್ರಪಂಚದಲ್ಲಿ ಯಾವುದೇ ಜೈಲ್ಗೆ ಹಾಕಿದ್ರು ನೀನು ಹೊರಗೆ ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತು. Come on! ಈ ದೇಶದ ಆರ್ಥಿಕ ಪರಿಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡಿದ ಈ ಕೋಟಾ ನೋಟು ಸಮೇತ ಇವತ್ತು ನಿನ್ನ ಸಮಾಧಿ. ಪ್ರದೀಪ್, ಪ್ರದೀಪ್, ನೋ. ಬೇಡ ಬೇಡ ಪ್ರದೀಪ್, ಬೇಡ ಬೇಡ. ಡೋಂಟ್ ಕಿಲ್ ಮೀ ಪ್ರದೀಪ್. ನೋ 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 ಪ್ರದೀಪ್, ಪ್ರದೀಪ್ ಬೇಡ ಪ್ರದೀಪ್, ಪ್ಲೀಸ್. ಪ್ರದೀಪ್, ಪ್ರದೀಪ್ ನನ್ನ ಬಿಟ್ಬಿಡು ಪ್ರದೀಪ್, ಪ್ಲೀಸ್ ಪ್ಲೀಸ್ ಡೋಂಟ್ ಕಿಲ್ ಮೀ ಪ್ರದೀಪ್. ಪ್ರದೀಪ್ ನೋ 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 ಪ್ರದೀಪ್. ನೋ 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 ನೋ